ಮುಖ್ಯ ಕಾರಣ ನೀವು ತಲುಪಿಸಿದಂಥ ರೀತಿ ಡೇ ಒನ್ನಿಂದ ನಮ್ಮ ಜೊತೆ ಈ ಎಲೆಕ್ಷನ್ ಮಧ್ಯೆ ಕೂಡ ಸ್ಲಾಟ್ಸ್ ಇಲ್ಲದೆ ಇರೋ ಟೈಮಲ್ಲೂ ನಮಗೆ ಪ್ರಮೋಷನ್ಸ್ ಮಾಡಿಕೊಟ್ಟಿದ್ದೀರಾ, ನಮ್ಮ ಜೊತೆ ಇದ್ದೀರಾ. ಸೊ ನಿಮ್ಮೆಲ್ಲರಿಗೂ ಈ ಒಂದು ಥ್ಯಾಂಕ್ಸ್ ಮೀಟಿನ ಉದ್ದೇಶ ಬಂದು ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಇಡೀ ತಂಡದ ಪರವಾಗಿ ನಮ್ಮ ಜೊತೆ ನಿಂತ ನಿಮ್ಮಗಳಿಗೆ ಮುಖ್ಯವಾಗಿ ನಾವು ಈ ಒಂದು ಸಂದರ್ಭನ ಅರ್ಪಿಸ್ಬೇಕು ಅಂತಲೇ ಈ ಒಂದು ಥ್ಯಾಂಕ್ಸ್ ಮೀಟ್ನ ಕರೆದಿದ್ದು. ಆಮೇಲೆ ಇವತ್ತು ಸಿನಿಮಾ 3ನೇ ವಾರಕ್ಕೆ ಕಾಲಿಟ್ಟಿದೆ ನಿನ್ನೆಯಿಂದ. ಸೊ ನಿನ್ನೆಯಿಂದನೂ ಇನ್ನೂ ಆಡಿಯನ್ಸ್ ಗ್ರೋ ಆಗ್ತಾನೆ ಇದ್ದಾರೆ. ಬಿಕಾಸ್ ವರ್ಡ್ ಆಫ್ ಮೌತ್ ಅಷ್ಟು ಚೆನ್ನಾಗಿರೋದ್ರಿಂದ ಎಲ್ಲ ವರ್ಗದ ಜನಗಳು, ಎಲ್ಲ ವಯೋಮಾನದ ಪ್ರೇಕ್ಷಕರು ಬರ್ತಾ ಇದ್ದಾರೆ. ಸೊ ನನಗೆ ತುಂಬ ಖುಷಿಯಾದಂಥ ವಿಚಾರ, ಫಸ್ಟ್ ಫಿಲಮ್ಮು ಯುವರಾಜ್ ಕುಮಾರ್ಗೆ ಈ ಥರದೊಂದು ರಿಸೆಪ್ಷನ್ ಸಿಕ್ಕಿತ್ತು. ಅದು ನಮ್ಮ ಸಿನಿಮಾ ಮೂಲಕ. ಅದು ನನಗೆ ತುಂಬ ಹೆಮ್ಮೆ ಕೊಟ್ಟಂಥ ವಿಷಯ, ನನಗಾಗಲಿ, ಹೊಂಬಾಳೆ ಫಿಲಮ್ಸ್ ವಿಜಯ್ ಕಿರ್ಗಂದೂರ್ ಅವ್ರಿಗಾಗಲಿ. ಸೊ ಗುರುನ ಜನ ಅಪ್ಕೊಂಡಿರೋ ರೀತಿ ಅದು ತುಂಬ ಖುಷಿ ಕೊಡುತ್ತೆ. ಆಮೇಲೆ ಸಿನಿಮಾಗೆ ಸ್ಪಂದಿಸಿರೋ ರೀತಿ, ಎಮೋಷನ್ಸ್ಗಾಗಲಿ, ಸಿನಿಮಾದ ಕಂಟೆಂಟ್ಗಾಗಲಿ, ಅದ್ರ ಜೊತೆ ನೀವು ಪ್ರತಿ ಹೆಜ್ಜೆಯಲ್ಲೂ ನೀವು ನಿಂತು ಬೆಂತಟ್ಟಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಸೊ ಎಲ್ಲ ನನ್ನ ಸ್ನೇಹಿತರು, ನನ್ನ ಜೊತೆಗಿದ್ದಂಥ ನೀವುಗಳು ಎಲ್ಲರಿಗೂ ನಿಮಗೆ ನನ್ನ ಮನಸಾರೆ ಕೃತಜ್ಞತೆಗಳು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅದು ಈ ಕ್ರೂಷಿಯಲ್ ಟೈಮಲ್ಲಿ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಯುವ ಚಿತ್ರನ ಜನ ತುಂಬ ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ. ಯಶಸ್ವಿಯಾಗಿ 3ನೇ ವಾರಕ್ಕೆ ಚಿತ್ರ ಮುನ್ನುಗ್ತಾ ಇದೆ. ಮತ್ತೊಮ್ಮೆ ನನಗೆ ಒಂದು ಒಳ್ಳೆಯ ಪಾತ್ರನ ಸಂತೋಷ್ ಆನಂದರಾಮ್ ಅವರು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸಂತೋಷ್. ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಎವ್ರಿ ಟೈಮು ನಮ್ಮ ತುಂಬ ಟಫ್ ಸಿಚುವೇಶನ್ಸ್ನ ನೀವು ಈಸಿ ಮಾಡ್ತಾ ಇದ್ದೀರಾ. ನಿಮಗೆ ಮೊದಲು ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಇವರು ನನಗೆ ಕತೆ ಹೇಳಿದಾಗ ಗುರುವರ ಆಫೀಸಲ್ಲೇ ನಾನು ಕತೆ ಕೇಳಿದ್ದು. ಕತೆ ಹೇಳಿ ಮುಗಿದ ಮೇಲೆ ಇವರು ಹೇಳಿದ್ರು, ತಂದೆ ಮಗನ ಒಂದು ಬಾಂಧವ್ಯದ ಎಳೆ ಚೆನ್ನಾಗಿ ವರ್ಕ್ ಆದರೆ ಈ ಸಿನಿಮಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ನನಗೆ ಸ್ವಲ್ಪ ಗಾಬರಿ ಆಯ್ತು ಅವಾಗ. ಇದೇನು ಇಂಥದ್ದು ಒಂದು ಭಾಳ ದೊಡ್ಡ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಆಗ್ತಾ ಇದ್ದಾರಲ್ಲ ಇವರು ಅಂತ. ಆಮೇಲೆ ನಾನೇ ರಿಲ್ಯಾಕ್ಸ್ ಆಗಿಬಿಟ್ಟೆ. ನಾನು ಡೈರೆಕ್ಟ್ರನ್ನ ನಂಬಿಬಿಟ್ಟು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇದ್ಬಿಡೋಣ, ನಾನು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಅಂಥೇಳಿ ಅವರು ಏನು ಹೇಳಿದಾರೋ ಅದನ್ನು ನಾವು ಶಿರಸಾವಹಿಸಿ ಪಾಲನೆ ಮಾಡಿದ್ದೀವಿ. ಸೊ ಅದು ಭಾಳ ಸಂತೋಷ ಕೊಟ್ಟ ವಿಚಾರ. ಹಿಂದಿನ ಹಲವು ಚಿತ್ರಗಳಲ್ಲಿ ಬೇರೆ ಥರದ ಪಾತ್ರಗಳು, ಬೇರೆ ಥರದ ಸನ್ನಿವೇಶಗಳನ್ನು ಬರೆದಿದ್ದರು. ಈ ಚಿತ್ರದಲ್ಲಿ ಇನ್ನೂ ಬೇರೆ ಥರದ ಸನ್ನಿವೇಶ, ಬೇರೆ ಥರದ ಕತೆ, ಪಾತ್ರ ಮಾಡೋದಕ್ಕೆ ಹೆಚ್ಚೆಚ್ಚು ಚಾಲೆಂಜನ್ನು ನಮ್ಮ ಮುಂದೆ ಒಡ್ಡಿದ್ದು, ನಮ್ಮಿಂದ ಕೆಲಸವನ್ನು ತೆಗೆದಿದ್ದು, ಇದೆಲ್ಲದಕ್ಕೆ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತಾ ಇದ್ದೀನಿ ಸಂತೋಷ್ ಅವ್ರಿಗೆ. ಜೊತೆಗೆ ಮತ್ತೊಮ್ಮೆ ನನಗೆ ಹೊಂಬಾಳೆ ಫಿಲಮ್ಸಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ನೀಡಿದಂಥ ಹೊಂಬಾಳೆ ಫಿಲಮ್ಸ್ನ ವಿಜಯ್ ಕುಮಾರ್ ಅವರಿಗೆ, ಎಲ್ಲ ಸದಸ್ಯರುಗಳಿಗೆ ತುಂಬ ಹೃದಯದ ವಂದನೆಗಳು. ಜೊತೆಗೆ ನಾನು ಇವರೆಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಹಿಂದಿನ ಚಿತ್ರಗಳಲ್ಲಿ ಗುರುವ್ರ ಜೊತೆ ಇದೆ ಮೊದಲನೇ ಬಾರಿಗೆ ಕೆಲಸ ಮಾಡಿದ್ದು. ಅವ್ರ ಜೊತೆನೂ ನನ್ನ ಮತ್ತು ಅವರ ಒಂದು ಒಡನಾಟ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಮತ್ತು ಆಫ್ ಸ್ಕ್ರೀನಲ್ಲಿ ಕೂಡ ನಾವು ಭಾಳ ಆತ್ಮೀಯವಾಗಿ ಪ್ರೀತಿಯಿಂದ ಇದ್ವಿ. ಅದು ತೆರೆ ಮೇಲೆ ಕಾಣ್ತಾ ಇತ್ತು. ಈ ಥರದ ಒಂದು ಅವಕಾಶನ ನನಗೆ ನೀಡಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೀನಿ. ಇಡೀ ಟೀಮ್ಗೆ ಮತ್ತು ಈ ಚಿತ್ರವನ್ನು ಹೆಚ್ಚು ಜನಕ್ಕೆ ತಲುಪಿಸುವಲ್ಲಿ ನೀವು ತುಂಬ ಸಹಕಾರಿಯಾಗಿ ನಿಂತಿದ್ದೀರಿ. ಮಾಧ್ಯಮ ಮಿತ್ರರೆಲ್ಲರಿಗೂ ನಾನು ವಂದನೆಯನ್ನು ಅರ್ಪಿಸ್ತಾ ಇದ್ದೀನಿ. ಎಲ್ರಿಗೂ ವಂದನೆಗಳು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ ಯುವ ಸಿನಿಮಾದಲ್ಲಿ ಭಾಗಿಯಾಗಿದ್ದಕ್ಕೆ. ನಾನು ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನಾನು ಪ್ರಿನ್ಸಿಪಾಲ್ ಪಾತ್ರ ಮಾಡ್ತೀನಿ ಅಂತ. ಯಾಕೆಂದರೆ ನನಗಿರೋ ಬಾಡಿಗೆ, ನನಗಿರುವ ಇದಕ್ಕೆ ನಾನು ಪ್ರಿನ್ಸಿಪಾಲ್ ಪಾತ್ರ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದು ಸಂತೋಷ್ ಸರ್ ಕಾನ್ಫಿಡೆನ್ಸು. ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ನಾನು ಹೊಂಬಾಳೆ ಫಿಲ್ಮ್ಸಲ್ಲಿ ಫಸ್ಟ್ ಟೈಮ್ ಕೆಲಸ ಮಾಡಿದ್ದು. ನಾನು ವಿಜಯ್ ಸರ್ ಇನ್ನೂವರೆಗೂ ನೋಡಿಲ್ಲ. ಬಟ್ ವಿಜಯ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲ ನಟರಿಗೂ ಅಭಿನಂದನೆಗಳು. ಗುರು ಸರ್ ನಿಮಗೂ ಅಭಿನಂದನೆಗಳು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು.
ಡಾಕ್ಟರ್ ರಾಜ್ಕುಮಾರ್ ಅವರ ಗ್ರ್ಯಾಂಡ್ ಸನ್ಗೆ ಕನ್ನಡಿಗರು ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಿದ್ದಾರೆ. ವೆಲ್ಕಮ್ ಟು ದ ಇಂಡಸ್ಟ್ರಿ. ಯಾಕೆಂತಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಡೆಬ್ಯೂ ಆ್ಯಕ್ಟರ್ಗೆ ಇಷ್ಟು ದೊಡ್ಡ ವೆಲ್ಕಮ್ನ ನಾನಂತೂ ನೋಡಿದ್ದೆ. ಅದು ದೊಡ್ಡ ಮನೆದೇ ನೋಡಿದ್ದೆ. ಒಂದು ಶಿವಣ್ಣ ಆಗಿರ್ಬೋದು, ರಗಣ್ಣ ಆಗಿರ್ಬೋದು, ಆ್ಯಂಡ್ ನಮ್ಮೆಲ್ಲರ ಪ್ರೀತಿಯ ಅಪ್ಪ ಸರ್ ಆಗಿರ್ಬೋದು, ಎಲ್ರಿಗೂ ಗ್ರ್ಯಾಂಡ್ ವೆಲ್ಕಮ್ ಕೊಟ್ಟಿದ್ದರು. ಆದರೆ ಗುರು ಅದಕ್ಕಿಂತ ಒಂದು ಎಳೆ ಮೀರೆ ನಮ್ಮ ಕನ್ನಡಿಗರು ವೆಲ್ಕಮ್ ಮಾಡಿದ್ದಾರೆ. ಅದು ನೋಡಿ ನನಗಂತೂ ವೈಯಕ್ತಿಕವಾಗಿ ತುಂಬ ಸಂತೋಷ ಆಯಿತು. ಯಾಕೆಂದರೆ ನನಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದೊಡ್ಡ ಮನೆ ಬಗ್ಗೆ ನನಗೆ ವಿಶೇಷವಾದ ಅಭಿಮಾನ, ಭಕ್ತಿ ಯಾವಾಗಲೂ ಕೂಡ. ಸೊ ಆ ಒಂದು ಖುಷಿಗೆ ನನಗೆ ಹೇಳ್ಕೊಳ್ಳೋಕ್ಕೆ ಆಗದಿಷ್ಟು ಸಂತೋಷ ಆಯಿತು. ಯಾಕೆಂದರೆ ಮಾರ್ಚ್ ಏಪ್ರಿಲಲ್ಲಿ ನೀವೆಲ್ಲ ನೋಡಿರೋ ಹಾಗೆ ಬರೀ ದೊಡ್ಡ ಮನೆದೇ ಚಿತ್ರಗಳು ಬರ್ತಾಯಿತ್ತು. ಶಿವಣ್ಣಂದು ಕರ್ನಾಟಕ ದಮನಕ್ಕೆ ಬಂತು, ಚೆನ್ನಾಗಿ ಹೋಗ್ತು. ಅದಾದಮೇಲೆ ಜಾಕಿ ರಿಲೀಸ್ ಆಯಿತು ಅದೇ ತಿಂಗಳು, ಅದು ಕೂಡ ತುಂಬ ಚೆನ್ನಾಗಿ ಹೋಗ್ತಾಯಿತ್ತು. ಅದಾದಮೇಲೆ ನಮ್ಮ ವಿನಯ್ ರಾಜ್ಕುಮಾರ್ದು ಒಂದು ಸರಳ ಪ್ರೇಮಕತೆ, ಅದು ಜನ ಒಳ್ಳೆ ಮಾತಾಡಿದ್ರು ಅದು ಆ ಸಿನಿಮಾ ಬಗ್ಗೆ. ಆಮೇಲೆ ಬಂದಿದ್ದೆ ಗುಡುಗು ಸಿಡಿಲು ಅಬ್ಬರದೊಂದಿಗೆ ನಮ್ಮ ಯುವ ರಾಜ್ಕುಮಾರ್. ಸೊ ತುಂಬ ಖುಷಿ ಆಯಿತು. ಅಂಥ ಒಂದು ಸಿನಿಮಾದಲ್ಲಿ ನನಗೆ ಆ್ಯಕ್ಚುಲಿ ಸಂತೋಷ್ ಹೇಳಿದೆ, ಪಾಪ ಸಂತೋಷ್ ಹೇಳಿದ್ರು ನನಗೆ, ಅಣ್ಣ ಎಲ್ಲೂ ಜಾಗ ಇರಲಿಲ್ಲ, ಎಲ್ಲೂ ಫಿಟ್ ಮಾಡೋಕ್ಕಾಗ್ತಿರಲಿಲ್ಲ, ಆದರೂ ನಮ್ಮ ಜೊತೆ ಇರಬೇಕು ಅಂತಂದ್ಬಿಟ್ಟು ನಿಮ್ಗೊಂದು ಕ್ಯಾರೆಕ್ಟರ್ನ ಫಿಕ್ಸ್ ಮಾಡಿ ನಾವು ಮಾಡಿಸಿದ್ವಿ ಅಂತ. ಪರವಾಗಿಲ್ಲ, ಗೆದ್ದಂಥ ಸಿನಿಮಾದಲ್ಲಿ ನಾನು ಇದ್ದೀನಲ್ಲ ಅನ್ನೋದೇ ನನಗೆ ಖುಷಿ. ಜೊತೆಗೆ ನಮ್ಮ ಯುವ ರಾಜ್ಕುಮಾರ್ ಅವರ ಮೊದಲನೇ ಸಿನಿಮಾದಲ್ಲಿ ನಾನು ಇದ್ದೀನಲ್ಲ ಅನ್ನೋದೊಂದು ಖುಷಿ. ಜೊತೆಗೆ ಸಂತೋಷ್ ಎಲ್ಲ ಸಿನಿಮಾದಲ್ಲಿ ನಾನು ಇರ್ತೀನಲ್ಲ ಅನ್ನೋದು ಒಂದು ಖುಷಿ. ಆ್ಯಂಡ್ ಹೊಂಬಳೆ ಸಿನಿಮಾದಲ್ಲೂ ನಾನು ಇರ್ತೀನಿ ಅನ್ನೋದೇ ಖುಷಿ. ಸೊ ಪಾತ್ರ ಸಣ್ಣದಾದ್ರೇನು ಚಿಕ್ಕದಾದ್ರೇನು. ರಾಘಣ್ಣ ಪ್ರೀಮಿಯರ್ ಶೋಲ್ಲಿ ನೋಡಾದ್ಮೇಲೆ ನನಗೊಂದು ಮಾತು ಹೇಳಿದ್ರು, ರವಿ ಸಣ್ಣದೋ ಪುಟ್ಟದೋ ನೀವು ಹಿಂಗೆ ಬಂದು ಹೋದ್ರೆ ಮನಸ್ಸಲ್ಲಿ ಉಳ್ಕೊಬಿಡ್ತೀರಲ್ಲ, ಅದಕ್ಕಿಂತ ಸಂತೋಷ ಇನ್ನೊಂದಿಲ್ಲ. ಥ್ಯಾಂಕ್ಸ್ ರಾಘಣ್ಣ, ಮಾತಿಗೆ ತುಂಬ ಖುಷಿಯಾಗುತ್ತೆ. ನಮ್ಮ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಟು ಹೇಳೋ ಮಾತಿಗೆ. ಜೊತೆಗೆ ಈಗ 3ನೇ ವಾರಕ್ಕೆ ಕಾಲಿಟ್ಟಿದೆ ನಮ್ಮ ಯುವ ಚಿತ್ರ. ಈಗಲೂ ಕೂಡ ಫ್ಯಾಮಿಲಿ ಆಡಿಯನ್ಸ್, ಅದರಲ್ಲೂ ನಮ್ಮ ಸಂತೋಷ್ ಹೇಳ್ದಂಗೆ ಈ ಎಕ್ಸಾಮ್ ಭರಾಟೆ ಒಳಗೆ, ಎಲೆಕ್ಷನ್ ಭರಾಟೆಯಲ್ಲಿ ಮಕ್ಕಳು ರಿಸಲ್ಟ್ ಏನಾಗುತ್ತೋ ಅಂತ ಆತಂಕದಲ್ಲಿದ್ದು ಇರುವಂಥ ಫ್ಯಾಮಿಲಿಯವ್ರಿಗೆ ಸಿನಿಮಾ ನೋಡೋಕ್ಕೆ ಬರೋದು ಹೇಗೆ ಅನ್ನೋದು ಎಲ್ಲರಿಗೂ ಕ್ವಶನ್ ಮಾರ್ಕ್ ಇತ್ತು. ಆದರೂ ಕೂಡ ಅದು ಯಾವುದನ್ನು ಲೆಕ್ಕಿಸದೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಚಿತ್ರಮಂದಿರಗಳಿಗೆ ಬಂದು ಎಲ್ಲ ಕಡೆ ಹೌಸ್ಫುಲ್ಲಾಗಿ ಈ ಒಂದು ಚಿತ್ರವನ್ನು ಕನ್ನಡಿಗರು ಗೆಲ್ಲಿಸ್ಕೊಟ್ರು. ಯಾಕೆಂದರೆ ಇಡೀ ಕನ್ನಡಿಗರಿಗೆ ನಾನು ನೋಡ್ದಂಗೆ ಆ ಒಂದು ದೊಡ್ಡ ಮನೆ ಮೇಲೆ ಇರುವಂಥ ಅಭಿಮಾನ, ಪ್ರೀತಿ, ಆ ಪ್ರೀತಿ ಇವತ್ತಿಗೂ ಇದೆ, ಇನ್ಯಾವತ್ತಿಗೂ ಇದ್ದೇ ಇರುತ್ತೆ, ಮುಂದಕ್ಕೂ ಇದ್ದೇ ಇರುತ್ತೆ. ಯಾಕೆಂದರೆ ಒಂದೇ ಸಿನಿಮಾದಲ್ಲಿ ನಮ್ಮ ಯುವ ರಾಜ್ಕುಮಾರ್ ಅವರು ಯಾವ ಮಟ್ಟಕ್ಕೆ ಏರ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಸೊ ಡೌಟೇ ಇಲ್ಲ. ಎಲ್ಲರಿಗೂ ತುಂಬ ಜನ ನಾನು ಡೌಟಲ್ಲೇ ಕೆಲವರು ನೋಡ್ತಾ ಇದ್ದಾಗ ಏನು ಮಾಡಿರ್ಬೋದು, ಹೇಗೆ ಮಾಡಿರ್ಬೋದು. ಯಾಕೆಂದರೆ ದೊಡ್ಡ ಕುಟುಂಬ, ದೊಡ್ಡ ನಟರುಗಳ ಕುಟುಂಬ. ಆ ಕುಟುಂಬದಿಂದ 3ನೇ ಕುಡಿ ಬಂದಾಗ ಆ ಕುಡಿಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇರ್ಬೋದು ಸಿನಿಮಾ ರಂಗ ಒಳಗಡೆ ಬಂದಾಗ ಚೆನ್ನಾಗಿ ಮಾಡಿರ್ತಾರೆ. ಯಾಕೆಂದರೆ ಅಣ್ಣವರ ಹೆಸರನ್ನು ಇಟ್ಕೊಂಡು ಸುಮ್ಮನೆ ಸಿನಿಮಾಗೆ ಬಂದರೆ ನಡೆದು ಬಿಡುತ್ತೆ ಅನ್ನೋದೆಲ್ಲ ಜನ ಅಷ್ಟು ಚೆನ್ನಾಗಿ ಯೋಚನೆ ಮಾಡಲ್ಲ. ಏನು ಅವ್ರ ಹೆಸರಿದೆ ಬರ್ತಾರೆ, ಸಕ್ಸಸ್ ಆಗಿಬಿಡ್ತಾರೆ ಅಂತ ಇಲ್ಲ. ಆದರೆ ಯುವ ಅದನ್ನು ತಪ್ಪು ಮಾಡಿದ್ರು. ಅದನ್ನು ತಪ್ಪು ಇಲ್ಲ, ಆಗಲ್ಲ. ಒಂದು ಸಿನಿಮಾಗೆ ಒಳಗಡೆ ಬರಬೇಕು ಅಂತಂದರೆ ಒಬ್ಬ ನಟ ಯಾವ ರೀತಿ ತಯಾರಾಗಿ ಒಳಗಡೆ ಬರಬೇಕು. ದೊಡ್ಡ ಮನೆ ಕುಟುಂಬದಿಂದ ಬಂದೀನಿ, ಓಕೆ, ಅದ್ರ ಹೆಸರಿದೆ, ಓಕೆ, ಆದರೆ ಪ್ರತಿಭೆ ತೋರಿಸ್ಬೇಕಲ್ಲ. ಪ್ರತಿಭೆ ಇಲ್ಲ ಅಂತಂದರೆ ಅಣ್ಣವರೇ ಹೇಳಿದ್ದಾರೆ ಈ ಮಾತನ್ನು, ಅವರೇ ಹೇಳ್ಕೊಡ್ತಾರೆ. ಸಿನಿಮಾದಲ್ಲಿ ನಾನು ಚೆನ್ನಾಗಿ ಮಾಡಲಿಲ್ಲ ಅಂದರೆ ಯಾವ ರಾಜ್ಕುಮಾರೂ ಇಲ್ಲ, ಗೀಜ್ಕುಮಾರೂ ಇಲ್ಲ ಅಂತ ಒಂದು ಪತ್ರಿಕೆಯಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಅಣ್ಣವರೇ ಹೇಳಿರೋ ಮಾತು. ಅವ್ರು ನಂತಿಲ್ಲ. ಚೆನ್ನಾಗಿರಬೇಕು, ಚೆನ್ನಾಗಿ ಮಾಡಬೇಕು, ಜನರ ಮನಸ್ಸನ್ನು ಗೆಲ್ಲಬೇಕು, ಆವಾಗಲೇ ನಾವು ಗೆಲ್ಲೋದು ಅಂತ. ಸೊ ಅವರೇ ಹೇಳಿರುವಾಗ ಈ ಗುಡಿ ಮೇಲೆ ತುಂಬ ಜವಾಬ್ದಾರಿ ಇತ್ತು. ಅದನ್ನು ಸುಳ್ಳು ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ಟ್ರೈನಿಂಗ್ ತೊಗೊಂಡು ಒಂದೊಂದು ಶಾರ್ಟಲ್ಲೂ ಕೂಡ ಅವರ ಎಕ್ಸ್ಪ್ರೆಷನ್ ಆಗಲಿ, ಮಾತಾಗಲಿ, ನಡೆಯಾಗಲಿ, ನುಡಿಯಾಗಲಿ ಎಲ್ಲವೂ ಕೂಡ ಪರ್ಫೆಕ್ಟಾಗಿತ್ತು. ಅದನ್ನು ಚೆನ್ನಾಗಿ ರೂಪಿಸಿದಂಥ ನಮ್ಮ ಅಮರ ಶಿಲ್ಪಿ ಜಕಣಾಚಾರ್ಯ ಸಂತೋಷ್ ಅನಂತರಾಮ್ ಅವರು. ಸೊ ಇವರು ಜಕಣಾಚಾರ್ಯ ಅಂತಲೇ ಹೇಳಬೇಕು. ಸೊ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ನಮ್ಮ ಇವನನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಹೊಂಬಾಳೆಯವ್ರಿಗೂ ಕೂಡ ಒಂದು ಧನ್ಯವಾದಗಳನ್ನ ನನ್ನ ವೈಯಕ್ತಿಕವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಬ್ಬ ಹೊಸ ನಟನನ್ನು ಈ ರೀತಿ ಪ್ರೆಸೆಂಟ್ ಮಾಡೋದು ದೊಡ್ಡ ಮಟ್ಟದ ಜವಾಬ್ದಾರಿ. ಅದು ಸಂತೋಷಕ್ಕಾಗಿರ್ಬೋದು ಅಥವಾ ಹೊಂಬಾಳೆ ಸಂಸ್ಥೆಗಾಗಿರ್ಬೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ
ಏನೇನೋ ಆಗ್ಬಿಡ್ತಿತ್ತು. ಆದರೆ ಅದೆಲ್ಲವನ್ನು ಮೀರಿ ನಿಲ್ತು ಜನ ಸಿನಿಮಾ ಥಿಯೇಟರ್ ಒಳಗಡೆ ಹೋಗಿ ಬಂದಂಥ ಪಬ್ಲಿಕ್ ರಿವ್ಯೂ, ಬೇರೆ ರಿವ್ಯೂ ಬಿಟ್ಬಿಡಿ, ಪಬ್ಲಿಕ್ ರಿವ್ಯೂ ನೋಡ್ತಾ ಇದ್ದೆ. ಎಲ್ಲರೂ ಹೇಳ್ತಿದ್ದದೆ, ನಾವು ಏನೋ ನಿರೀಕ್ಷೆ ಇಟ್ಕೊಂಡು ಒಳಗಡೆ ಹೋದ್ವಿ. ಹೊರಗಡೆ ಬಂದಾಗ ನಮ್ಗೆ ಆದ ಆನಂದನೇ ಬೇರೆ. ಯಾಕೆಂದರೆ ನಮ್ಮ ನಿರೀಕ್ಷೆಗೂ ಮೀರಿ ಯುವರಾಜ್ ಕುಮಾರ್ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ, ಆ ಸ್ಥಾನವನ್ನು ಉಳಿಸ್ಕೊಂಡಿದ್ದಾರೆ, ಆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಗೆದ್ದಿದ್ದಾರೆ ಅಂತ. ಸೊ ಇದಕ್ಕಿಂತ ಇನ್ನೇನು ಬೇಕು ಹೇಳಿ. ಸೊ ಹಾಗಾಗಿ ನಮ್ಮ ಕನ್ನಡ ಚಿತ್ರರಂಗೊಬ್ಬ ಫುಲ್ ಪ್ಯಾಕ್ಡ್ ಹೀರೋ, ಕಂಪ್ಲೀಟ್ ಹೀರೋ ಬಂದಿದ್ದಾರೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಈ ಕುಡಿ ಮೇಲಿರಲಿ, ಮುಂದೆ ಬೆಳೆಸುವ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಸೊ ಈ ಒಂದು ಚಿತ್ರದಲ್ಲಿ ನಾನು ಪಾತ್ರ ಮಾಡೋದಕ್ಕೆ ನನಗೂ ಕೂಡ ಸಂತೋಷ ಆಗಿದೆ. ಥ್ಯಾಂಕ್ ಯು ಸಂತೋಷ್, ಥ್ಯಾಂಕ್ ಯು ನಮ್ಮ ಹೊಂಬಾಳೆ ಸಂಸ್ಥೆ ಹಾಗೂ ನನ್ನ ಎಲ್ಲ ನಟರಿಗೂ ಕೂಡ ಧನ್ಯವಾದಗಳು ಹೇಳ್ತಿದ್ದೀನಿ. ಮತ್ತೊಮ್ಮೆ ಮಗದೊಮ್ಮೆ ಆಗಾಗ ಸದಾಕಾಲ ಸಂತೋಷ್ ಜೊತೆ ಹಾಗೂ ನಮ್ಮ ಯುವರಾಜ್ ಕುಮಾರ್ ಅವ್ರ ಜೊತೆ ಪಾತ್ರ ಮಾಡೋದಕ್ಕೆ ನಾನು ಆಸೆ ಪಡ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಆದರೆ ನಾವೆಲ್ಲರೂ ಸೇರ್ಕೊಂಡು ಸಿನಿಮಾ ಮಾಡಿದ್ವಿ. ಸಿನಿಮಾ ಮಾಡೋದಷ್ಟೇ ನಮ್ಮ ಕೆಲಸ, ಬಟ್ ಅದನ್ನು ಆಡಿಯನ್ಸಿಗೆ ಜನರಿಗೆ ತಲುಪಿಸೋದು ನಿಮ್ಗಳ ಮುಖಾಂತರದಿಂದನೇ ಅದು ಸಾಧ್ಯ ಆಗಿದ್ದು. ಆ್ಯಂಡ್ ಅದನ್ನು ಅಷ್ಟು ಅಚ್ಚುಮಟ್ಟಕ್ಕೆ ಆ್ಯಂಡ್ ಎಲ್ರಿಗೂ ರೀಚ್ ಆಗಂತ ನೀವು ಮಾಡಿದ್ದೀರಾ. ಆ್ಯಂಡ್ ಮೊದಲನೇದಾಗಿ ಇಲ್ಲಿರೋ ಮಾಧ್ಯಮದಲ್ಲಿ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕದ ಧನ್ಯವಾದಗಳು. ಆ್ಯಂಡ್ ಈ ಸಿನಿಮಾ ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳಬೇಕು ಅಂದರೆ ಅದು ವಿಜಯ್ ಸರ್ಗೆ ಹೇಳಬೇಕು. ನನ್ನ ಮೇಲೆ ಒಂದು ಸ್ವಲ್ಪ ನಂಬಿಕೆ ಇಟ್ಕೊಂಡು ಈ ಸಿನಿಮಾ ಮಾಡ್ಬೋದು ಅಂತ ಅನಿಸಿ ಅವ್ರು ನನ್ನ ಹತ್ರ ಬಂದು ಸಿನಿಮಾ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟರು. ಆ್ಯಂಡ್ ಇವತ್ತೊಂದು ಸ್ವಲ್ಪ ಆದರೂ ಆ ನಂಬಿಕೆಯನ್ನು ಉಳಿಸ್ಕೊಂಡಿದ್ದೀನಿ ಅಂದರೆ ನನಗೆ ಸಂತೋಷ ಆಗಿದೆ. ಸೊ ವಿಜಯ್ ಸರ್ಗೆ ಡೆಫಿನೆಟ್ಲಿ ಇಡೀ ಹೊಂಬಾಳೆ ತಂಡಕ್ಕೆ ನನ್ನ ಧನ್ಯವಾದಗಳು. ಆ್ಯಂಡ್ ಸಂತೋಷ್ ಸರ್ ಅಂದರೆ ನನಗೊಂಥರ ಗುರುಗಳ ಥರ, ನನ್ನ ಬ್ರದರ್ ಥರ, ನನ್ನ ಫ್ರೆಂಡ್ ಥರ ಪ್ರತಿಯೊಂದು ವಿಷಯನೂ ಹೇಳ್ಕೊಟ್ಟಿದ್ದಾರೆ ನನಗೆ. ಆದರೆ ಇವತ್ತು ನೀವು ಸ್ಕ್ರೀನ್ ಮೇಲೆ ಅದು ಏನೇ ನೋಡಿದ್ರು ಅದೆಲ್ಲದಕ್ಕೂ ಕಾರಣ ಆಗಿದೆ ಸಂತೋಷ್ ಸರು. ಮತ್ತು ಸಂತೋಷ್ ಸರ್ ಜೊತೆಗಿದ್ದಿದ್ದು ಅವ್ರ ಟೀಮು, ನಮ್ಮ ಸಾಗರ್ ಅವರಾಗಲಿ, ಅರುಣ್ ಅವರಾಗಲಿ, ಗೌತಮ್, ಲಿಖಿತ್, ಅಕ್ಷಯ್, ಸುನಿಲ್, ಪ್ರತಿಯೊಬ್ಬರು ನನ್ನ ಹತ್ರ ಸ್ವಲ್ಪ ಚಿಕ್ಕ ವಿಷಯನೂ ಹೇಳ್ಕೊಟ್ಟಿದ್ದಾರೆ. ಅಂದರೆ ಆಫೀಸಲ್ಲಿ ನಾವು ಸ್ಕ್ರಿಪ್ಟಿಂಗ್ ಶುರು ಮಾಡಿದಾಗಿಂದಾಗಲೂ ವರ್ಕ್ಶಾಪ್ಸ್ ನಡೀತಾ ಇತ್ತು. ವರ್ಕ್ಶಾಪ್ಸ್ ನಡೆದಾಗ ಸಣ್ಣ ಪುಟ್ಟ ಎಕ್ಸ್ಪ್ರೆಷನ್ಸು, ಡೈಲಾಗ್ ಡೆಲಿವರಿ, ವಾಯ್ಸ್ ಮಾಡ್ಯುಲೇಷನ್ಸು ಪ್ರತಿಯೊಂದೂ ಲೈಕ್ ನಾನು ಫಸ್ಟ್ ಟೈಮ್ ಅಲ್ಲ ಸುಮಾರು ತಪ್ಪು ಮಾಡ್ತಾನೆ ಇದ್ದೆ. ಬಟ್ ನಾನು ಎಷ್ಟೇ ತಪ್ಪು ಮಾಡಿದ್ರು ನನ್ನ ಜೊತೆಗೆ ನಿಂತು ಆ ತಪ್ಪುಗಳನ್ನೆಲ್ಲ ತಿದ್ದೋಕೆ ಪ್ರಯತ್ನ ಪಟ್ಟು ಜೊತೆಗೆ ನಿಂತಿದ್ದಕ್ಕೆ ಸಂತೋಷ್ ಸರ್ ಇಡೀ ಟೀಮ್ಗೆ ಧನ್ಯವಾದಗಳು. ಆ್ಯಂಡ್ ಸಂತೋಷ್ ಸರ್ ಇಂಥ ಒಂದು ಅವಕಾಶ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ಫಸ್ಟಿಂದ ನನಗೆ ಆಸೆ ಇತ್ತು. ಆ್ಯಂಡ್ ನನ್ನ ಮೊದಲನೇ ಸಿನಿಮಾಗೆ ನನಗೆ ಆಸೆ ಈಡೇರ್ತು ಅಲ್ಲ, ನನಗೆ ತುಂಬ ಖುಷಿ ಆಯಿತು ಸರ್. ಆ್ಯಂಡ್ ಪ್ರತಿಯೊಬ್ಬರಿಗೂ ಹೇಳೋ ವಿಷಯ ಏನಂದರೆ ಸಂತೋಷ್ ಸರ್ ಜೊತೆ ಕೆಲಸ ಮಾಡಿದಾಗ ಕಲಿಯೋ ಜೊತೆಗೆ ಇಡೀ ಶೂಟಿಂಗು, ಇಡೀ ಎಕ್ಸ್ಪೀರಿಯನ್ಸ್ ಅಂತೂ ಮಜವಾಗಿರುತ್ತೆ. ಅಂದರೆ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಪ್ರತಿಯೊಬ್ಬರೂ. ಊಟದ ವಿಚಾರ ಆಗಲಿ, ಕರೆಕ್ಟ್ ಟೈಮ್ಗೆ ಸ್ಕೆಡ್ಯೂಲ್ ಮಾಡೋದಾಗಲಿ, ಪ್ರತಿಯೊಂದು ವಿಷಯದಲ್ಲೂ ತುಂಬ ಚೆನ್ನಾಗಿ ನೋಡ್ಕೊತಾರೆ, ಮಜಾ ಮಾಡ್ತಾರೆ. ಸೊ ಖಂಡಿತ ಸರ್ ನಿಮ್ಮ ಜೊತೆ ಅಂತೂ ನೀವು ಯಾವಾಗ ಹೇಳ್ತೀರೋ ನಾನಂತೂ ರೆಡಿ ಕೆಲಸ ಮಾಡೋಕ್ಕೆ ನಿಮ್ಮ ಜೊತೆಗೆ. ಆ್ಯಂಡ್ ಅಜ್ನಿ ಸರ್ ಇವತ್ತು ಬರೋಕ್ಕಾಗಲಿಲ್ಲ. ಅವ್ರಿಗೆ ಎಸ್ಪೆಷಲಿ ಥ್ಯಾಂಕ್ಸ್ ಏನಕ್ಕೆ ಹೇಳಬೇಕು ಅಂದರೆ ನಾವು ಶೂಟಿಂಗ್ ಶುರು ಮಾಡೋಕ್ಕೆ ಮುಂಚೆನೇ ನಮಗೆ ಆಡಿಯೋ ಟ್ರ್ಯಾಕ್ಸ್ ಎಲ್ಲ ಕೊಟ್ಟಿದ್ರು ಅವರು. ಸೊ ಶೂಟಿಂಗ್ ಮಾಡಿದಾಗ ಕೆಲವು ಎಕ್ಸ್ಪ್ರೆಷನ್ಸ್ಗೆ, ಕೆಲವು ಸಿಚುವೇಶನ್ಸ್ಗೆ ಸಂತೋಷ್ ಸರ್ ಆ ಮ್ಯೂಸಿಕ್ನ ಪ್ಲೇ ಮಾಡ್ತಿದ್ರು. ಆ ಪ್ಲೇ ಮಾಡ್ತಿದ್ರಿಂದ ನನಗೆ ಫೀಲ್ ತೊಗೊಳಕ್ಕಾಗಲಿ, ಆ ಟೆಂಪೋನ ಮ್ಯಾಚ್ ಮಾಡೋಕ್ಕಾಗಲಿ ತುಂಬ ಹೆಲ್ಪ್ ಆಯಿತು. ಸೊ ಧನ್ಯವಾದಗಳು ಅಜ್ನಿ ಸರ್ಗೆ. ಆ್ಯಂಡ್ ಇಲ್ಲಿ ಅಚ್ಯುತ್ ಸರ್, ಸುಧಾರಾಣಿ ಮ್ಯಾಮ್ ಇದ್ದಾರೆ, ನನ್ನ ಸಿನಿಮಾದಲ್ಲಿ ತಂದೆ ತಾಯಿ. ಬಟ್ ಇವತ್ತು ನನ್ನ ಸೆಟ್ಟಲ್ಲೂ ತಂದೆ ತಾಯಿ ಥರನೇ ನನಗೂ ಸುಮಾರು ವಿಷಯ ಹೇಳ್ಕೊಟ್ಟಿದ್ದಾರೆ. ಲೈಕ್ ಪ್ರತಿಯೊಂದು ಸತಿ ಆ್ಯಕ್ಟ್ ಮಾಡಿದ್ರೆ ನನಗೆ ಫಸ್ಟ್ ಭಯ ಆಗ್ತಿತ್ತು, ಅಯ್ಯೋ ದೊಡ್ಡ ಆರ್ಟಿಸ್ಟು ಹೆಂಗಪ್ಪ ಅವ್ರ ಮುಂದೆ ಆ್ಯಕ್ಟ್ ಮಾಡಲಿ ಅಂತ. ಬಟ್ ನನಗೆ ಎಷ್ಟು ಹೇಳ್ಕೊಟ್ರು ಅಂತೆ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರೆ ನನಗೆ ಇನ್ನೂ ಈಸಿ ಅನಿಸ್ತು. ಹೊಸಬ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕಿಂತ ಸರ್ ಜೊತೆ, ಮ್ಯಾಮ್ ಜೊತೆ ಆ್ಯಕ್ಟ್ ಮಾಡೋದು ತುಂಬ ಈಸಿ ಅನಿಸ್ತು. ಪ್ರತಿಯೊಂದು ರಿಯಾಕ್ಷನ್ಸ್ ಯಾವ ಟೈಮಿಂಗಿಗೆ ಕೊಡಬೇಕು, ಹೇಗೆ ಕ್ಯೂ ತೊಗೊಬೇಕು, ಲೈಕ್ ಅವ್ರು ಸಖತ್ತಾಗಿ ಹೇಳ್ಕೊಟ್ರು ನನಗೆ. ಆ್ಯಂಡ್ ಮ್ಯಾಮ್ ಏನಂದರೆ ನನಗೆ ಬ್ರೇಕ್ ಟೈಮಲ್ಲಿ ಕಾಫಿ ಪಾರ್ಟ್ನರು. ಸೊ ಯಾವಾಗಲೂ ಬಂದು ಕೇಳ್ತಾ ಇದ್ದೆ, ಮ್ಯಾಮ್ ಕಾಫಿ ಕುಡಿತೀರಾ? ನನಗಂತೂ ಕಾಫಿ ಅಂದರೆ ಸಖತ್ ಇಷ್ಟ. ಸೊ ಫಸ್ಟ್ ಕೇಳ್ತಾ ಇದ್ದೆ ಮ್ಯಾಮ್ ಒಂದು ಕಾಫಿ ಕುಡಿತೀರಾ ಅಂತ. ಆ್ಯಂಡ್ ಮ್ಯಾಮ್ದಂತೂ ನಾನು ಫಸ್ಟ್ ಆನಂದ್ ಸಿನಿಮಾಯಿಂದನೇ ದೊಡ್ಡ ಫ್ಯಾನ್ ಮ್ಯಾಮ್. ನಾನು ಅಲ್ಲ
ಅಲ್ಲ ಚಿಕ್ಕ ಹುಡುಗಿ ಅಂದ್ರೆ ಇವಾಗ ನನ್ನ ಮ್ಯಾಮ್ ಅನ್ನ ನೋಡಿದ ತಕ್ಷಣ ಹೇಳ್ದೆ, ಯಾರು ನೋಡಿದ್ರೆ ತಾಯಿ ಅಂತ ಹೇಳ್ತಾರ ನೋಡಿ, ಈಗ್ಲೂ ಹೀರೋಯಿನ್ ಕ್ಯಾರೆಕ್ಟರ್ ಮಾಡೋ ಥರನೇ ಇದ್ದಾರೆ ಮ್ಯಾಮು. ಬಟ್ ಅಂದರೆ ಪ್ರತಿಯೊಂದು ಕ್ಯಾರೆಕ್ಟರ್ನು ಅಷ್ಟು ವರ್ಷನೂ ಅಷ್ಟು ಚೆನ್ನಾಗಿ ಮಾಡಿ ಆ್ಯಂಡ್ ಇವತ್ತು ನನಗೆ ಸುಮಾರು ವಿಷಯ ಹೇಳ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಅಚ್ಚು ಸರ್, ಥ್ಯಾಂಕ್ ಯು ಸುಧಾರಾಣಿ ಮ್ಯಾಮ್. ಆ್ಯಂಡ್ ಸಪ್ತಮಿ ನನಗೆ ತುಂಬ ಒಳ್ಳೆ ಫ್ರೆಂಡು. ಸೆಟ್ಟಲ್ಲಿ ಫುಲ್ ಸಖತ್ ಮಜಾ ಮಾಡ್ತಿದ್ವಿ, ಎಸ್ಪೆಷಲಿ ಊಟದ ವಿಷಯ ಅಂತೂ ಮಾತಿದ್ರೆ ಬರೀ ಊಟ. ಸಂತೋಷ್ ಸರ್ ಜೊತೆ ಕೆಲಸ ಮಾಡಿದಾಗಂತೂ ಊಟ ಮಾತ್ರ ಸಖತ್ತಾಗಿರುತ್ತೆ. ಎಲ್ಲೇ ಯಾವುದೇ ಏರಿಯಲ್ಲಿ ಶೂಟಿಂಗ್ ಆದರೂ ಕರೆಕ್ಟಾಗಿ ಆ ಏರಿಯಲ್ಲಿ ಏನು ಸ್ಪೆಷಲ್ ಅಂತ ತರಿಸ್ತಾ ಇದ್ರು. ಆ್ಯಂಡ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದು ಕುಟುಂಬ ಥರ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ಆ್ಯಂಡ್ ಸಪ್ತಮಿ ಜೊತೆ ಕಂಫರ್ಟ್ ಇರೋದ್ರಿಂದ, ಇಬ್ಬರು ಸೇಮ್ ಏಜ್ ಇರೋದ್ರಿಂದ ಕಾಲೇಜ್ ಪೋರ್ಷನ್ಸ್ ಎಲ್ಲ ನನಗೆ ತುಂಬ ಕಂಫರ್ಟಬಲ್ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸಪ್ತಮಿ, ನನಗೆ ತುಂಬ ಖುಷಿ ಆಯಿತು ಫಸ್ಟ್ ಸಿನಿಮಾ ನಿಮ್ಮ ಜೊತೆ ಮಾಡಿ. ಆ್ಯಂಡ್ ಶ್ರೀಶಾ ಸರ್ ಬಗ್ಗೆ ಹೇಳಬೇಕು, ಅವರೇನಂದರೆ ಅವರು ಅಷ್ಟೇ ನನಗೆ ಕ್ಯಾಮ್ರಾ ಮುಂದೆ ನಿಂತಾಗ ಆ್ಯಂಗಿಲ್ ಯಾವ ಥರ ತೊಗೊಬೇಕು, ಲೈಟ್ ಯಾವ ಥರ ತೊಗೊಬೇಕು, ಆ್ಯಂಡ್ ಕ್ಯಾಮ್ರಾಗಳ ಬಗ್ಗೆ ಹೇಳ್ತಿರೋರು ನನಗೆ. ಲೈಕ್ ಲೆನ್ಸ್ ಹೆಂಗೆ, ಈ ಪರ್ಟಿಕ್ಯುಲರ್ ಲೆನ್ಸ್ ಆದಾಗ ಎಷ್ಟು ಡೆಪ್ತ್ ಇರುತ್ತೆ, ಎಷ್ಟು ಕಾಣಿಸುತ್ತೆ, ಬಾಡಿ ಎಷ್ಟು ರಿಲ್ಯಾಕ್ಸ್ ಮಾಡ್ಕೊಬೋದು, ಎಕ್ಸ್ಪ್ರೆಷನ್ಸ್ ಕಣ್ಣು ಎಷ್ಟು ಮೂವ್ ಮಾಡ್ಬೋದು, ಫೇಸ್ ಎಷ್ಟು ಮೂವ್ ಮಾಡ್ಬೋದು. ಅಂದರೆ ನಾನು ಏನಕ್ಕೆ ಇಷ್ಟೆಲ್ಲ ವಿಷಯ ಹೇಳ್ತಿದ್ದೀನಿ ಅಂದರೆ, ಇಷ್ಟೆಲ್ಲ ವಿಷಯ ನಾನು ಕಲ್ತಿದ್ದೀನಿ. ಅಂದರೆ ಇಂಥ ಒಂದು ಟೀಮ್ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದಾಗ ಕಲಿಯೋದೇ ತುಂಬ ಜಾಸ್ತಿ ಇರುತ್ತೆ. ಆ್ಯಂಡ್ ಸಕ್ಕತ್ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶ್ರೀ ಸರ್, ನನಗೆ ಸಕ್ಕತ್ ಒಳ್ಳೆ ಫ್ರೆಂಡು. ಪ್ರತಿಯೊಂದು ವಿಷಯ ಏನೇ ಇದ್ರೂ ರಾತ್ರಿ ಎಲ್ಲ ಫೋನ್ ಮಾಡಿ ಡಿಸ್ಕಸ್ ಮಾಡ್ತಾ ಇದ್ವಿ. ಆ್ಯಂಡ್ ನಮ್ಮ ಮಾಸ್ಟರ್ಸ್ ಇವತ್ತು ಬಂದಿಲ್ಲ, ಅರ್ಜುನ್ ಮಾಸ್ಟರ್ ಆ್ಯಂಡ್ ಮೋಹನ್ ಮಾಸ್ಟರ್, ಅವರು ಸಹ ನನಗೆ ಸಖತ್ ಕಲಿಸಿದ್ದಾರೆ. ಕಲ್ತಿರೋದೇ ಜಾಸ್ತಿ ನಾನು ಈ ಸಿನಿಮಾದಲ್ಲಿ. ಆ್ಯಂಡ್ ತುಂಬ ಥ್ಯಾಂಕ್ಸ್ ಅವ್ರಿಗೂ. ಆ್ಯಂಡ್ ನಮ್ಮ ಎಡಿಟರ್ ಆಶಿಕ್ ಅವರು, ವಿಶ್ವಾಸ್ ಅವರು, ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್. ಇವತ್ತು ಸೆಟ್ಟು ಅಷ್ಟು ರಿಯಲಿಸ್ಟಿಕ್ ಆಗಿ ಕಾಣಿಸೋ ಕಾರಣನೇ ವಿಶ್ವಾಸ್ ಅವರು ಸತಿ ಲೈಕ್ ರಾತ್ರಿ ಇಡೀ ಕೆಲಸ ಮಾಡೋರು ಅವ್ರ ಟೀಮು. ಲೈಕ್ ನಮಗೆ ಶೆಡ್ಯೂಲ್ಸ್ ತುಂಬ ಪ್ಯಾಕ್ಟ್ ಆಗಿರ್ತಿತ್ತು. ಆ ಪ್ಯಾಕ್ಟ್ ಸ್ಕೆಡ್ಯೂಲಲ್ಲೂ ಎರಡೆರಡು ಸೆಟ್ ಒಟ್ಟಿಗೆ ಕೆಲಸ ನಡೀತಿದ್ದಾಗ್ಲೂ ರಾತ್ರಿ ಇಡೀ ಅವ್ರು ಕೆಲಸ ಮಾಡಿಕೊಂಡು ಕರೆಕ್ಟ್ ಟೈಮ್ಗೆ ನಮ್ಗೆ ಶೂಟಿಂಗ್ ತೊಂದರೆ ಆಗ್ತಿದ್ದಂಗೆ ಆ ಸೆಟ್ನೆಲ್ಲ ರೆಡಿ ಮಾಡ್ತಿದ್ರು. ಆ್ಯಂಡ್ ಆಶಿಕ್ ನಮ್ಮ ಎಡಿಟರ್, ಅವರಂತೂ ಪಾಪ ನಾವು ರಿಲೀಸ್ ಮುಂಚೆ ಇದ್ದಿದ್ದು ಪ್ರತಿ ದಿವಸನೂ ಅವ್ರು ಕೆಲಸದಲ್ಲೇ ಇದ್ರಪ್ಪ. ರಾತ್ರಿ ಇಡೀ ಎಡಿಟಿಂಗ್ ಮಾಡಿಕೊಂಡು, TI ಕಲರಿಂಗ್ ಮಾಡಿಕೊಂಡು, ಇನ್ಫ್ಯಾಕ್ಟ್ ನಮ್ಮದು ಪ್ರೀಮಿಯರ್ ಶೋ ಟೈಮೂ ಅವರು ಲಾಸ್ಟ್ ಮಿನಿಟ್ ಕರೆಕ್ಷನ್ಸ್ ಎಲ್ಲನೂ ನೋಡ್ಕೊತಾ ಇದ್ರು. ಸುಮಾರು ಕಡೆ ಇವೆಂಟ್ಸ್ಗೂ ಪಾಪ ಅವ್ರು ಬರೋಕ್ಕಾಗಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಆಶಿಕ್. ಆ್ಯಂಡ್ ಮೇನ್ ನಮ್ಮ ಎಲ್ಲರನ್ನೂ ಕರೆಕ್ಟ್ ಟೈಮು ಆನ್ ಟೈಮು ಎಲ್ಲದನ್ನೂ ನಡೆಯೋಕ್ಕೆ ಕಾರಣನೇ ನಮ್ಮ ಬಾಬು ಸರು. ಪ್ರತಿಯೊಂದನ್ನು ಕರೆಕ್ಟಾಗಿ ಇನ್ಫಾರ್ಮ್ ಮಾಡ್ತಿರೋರು ಆನ್ ಟೈಮು. ಅವರಾಗಲಿ, ನಮ್ಮ ಮನೋಹರ್ ಆಗಲಿ, ಪ್ರೊಡಕ್ಷನ್ ಮ್ಯಾನೇಜರ್ಸು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮಗೆ ಏನು ತೊಂದರೆ ಆದಾಗೆ ಶೂಟಿಂಗ್ ಕರೆಕ್ಟಾಗಿ ನಡೆಯೋ ಥರ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬಾಬು ಸರ್. ಆ್ಯಂಡ್ ಇವತ್ತು ನಾವೆಲ್ಲ ಅಂದ್ಕೊಂಡಿದ್ಕಿಂತ ಚೆನ್ನಾಗಾಗಿದೆ ಸಿನಿಮಾ. ಆಡಿಯನ್ಸ್ ಎಲ್ಲ, ಫ್ಯಾಮ್ಲೀಸ್ ಎಲ್ಲ ಬಂದು ಸಿನಿಮಾ ನೋಡ್ತಿದ್ದಾರೆ, ಇಷ್ಟಪಟ್ಟಿದ್ದಾರೆ, ಆ್ಯಂಡ್ ಆಶೀರ್ವಾದ ಮಾಡ್ತಿದ್ದಾರೆ. ಸೊ ಈ ಪ್ರೀತಿ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ನನಗೂ ಗೊತ್ತು ಸಿನಿಮಾದಲ್ಲಿ ನನ್ನ ಸಣ್ಣ ಪುಟ್ಟ ತಪ್ಪುಗಳು ಕೂಡ ಇದೆ, ಅದನ್ನು ತಿದ್ದುಕೊಂಡು ಮುಂದಿನ ಸಿನಿಮಾಲಿ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಧನ್ಯವಾದಗಳು. ನನ್ನ ಪ್ರೇಕ್ಷಕರಿಗೆ ತಲುಪಿಸುವಂಥ ಸೇತುವೆ ನೀವುಗಳು. ಇಲ್ಲಿ ನಾನು ಫಸ್ಟ್ ಫಿಲಮ್ ಬಂದಾಗ್ಲಿಂದ ಇರುವಂಥ ಹಿರಿಯ ಜರ್ನಲಿಸ್ಟ್ಗಳು ಇದ್ದೀರಾ, ಈಗ ಬಂದಿರೋ ಹೊಸಬ್ರು ಇದ್ದೀರಾ. ಬಟ್ ಅವತ್ತಿನಿಂದ ಇವತ್ತವರೆಗೂ, ಆಗನೋರಿಂದ ಹಿಡಿದು ಈಗಿನವ್ರವರೆಗೂ ನನಗೆ ಅದೇ ಒಂದು ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹ ನೀಡ್ತಾ ಬಂದಿದ್ದೀರಾ. ಅದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು. ಆಮೇಲೆ ಯುವ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಈ ಸಿನಿಮಾ ಮಾಡಿದ್ದು ನನಗೆ ತುಂಬ ಖುಷಿ ಕೊಟ್ಟಿದೆ. ಏಕೆಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅಪ್ಪಾಜಿ ಬ್ಯಾನರ್ ನನಗೊಂಥರ ತವ್ರ ಮನೆ ಇದ್ದಾಗೆ. ತವ್ರ ಮನೆ ಇದ್ದಾಗಲ್ಲ, ತವ್ರ ಮನೆಯೇ. ನಾನು ಸುಮಾರು ಸತಿ ಹೇಳಿದ್ದೀನಿ, ನನಗೆ 2 ತವ್ರ ಮನೆ. ಒಂದು ನಾನು ಹುಟ್ಟಿದ ಮನೆ, ಆದರೆ ಇಲ್ಲಿ ನನಗೆ ಪ್ರೊಫೆಷ್ನಲಿ ಒಂದು ಲೈಫ್ ಅಂತ ಕೊಟ್ಟಿದ್ದು ಅಪ್ಪಾಜಿಯವ್ರ ಬ್ಯಾನರು. ಸೊ ಅಲ್ಲಿ ಎಲ್ಲರ ಜೊತೆನೂ ಮಾಡುವಂಥ ಅವಕಾಶ ಸಿಕ್ಕಿದೆ. ಅದು ನಿಜವಾಗ್ಲೂ ನನ್ನ ಒಂದು ಭಾಗ್ಯ ಅಂತ, ಪುಣ್ಯ ಅಂತಲೇ ಹೇಳ್ಬೋದು. ಆಮೇಲೆ ಅದ್ರ ಜೊತೆಗೆ ಹೊಂಬಾಳೆ ಫಿಲಮ್ಸ್ ಕೂಡ ಅವರು ಪ್ರತಿಯೊಂದು ಪ್ರಾಜೆಕ್ಟ್ಸಲ್ಲೂ, ಆಲ್ಮೋಸ್ಟ್ ಎಲ್ಲ ಪ್ರಾಜೆಕ್ಟ್ಸಲ್ಲೂ ನನಗೆ ಅವಕಾಶ ಕೊಟ್ಟಿದ್ದಾರೆ. ಇಡೀ ಹೊಂಬಾಳೆ ಸಂಸ್ಥೆಗೆ ನನ್ನ ಧನ್ಯವಾದಗಳು. ಆಮೇಲೆ ಸಂತೋಷ್ ಅವ್ರಿಗೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳಬೇಕು. ಏಕೆಂದರೆ ಇಂಥ ಒಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ತಾಯಿ ಪಾತ್ರ ಅಂತಂದರೆ ಬರೋದು ಆಗೋದು 1-2 ಸೀನಲ್ಲಿ ಆಗೋಗುತ್ತೆ. ಆದರೆ ಇಲ್ಲಿ ಇಟ್ ಈಸ್ ರಿಯಲಿ ಸ್ಪೆಷಲ್. ತುಂಬ ಜಾಸ್ತಿ ಮಾತಿಲ್ಲ,
ಆದರೆ ನನಗೆ ತುಂಬ ಇಷ್ಟವಾಗಿದ್ದು ಆ ಕ್ಯಾರೆಕ್ಟ್ರಲ್ಲಿ ಅದೇನೆ. ಸುಮಾರು ಕಡೆ ಮೆಜಾರಿಟಿ ಆಫ್ ದ ಟೈಮ್ಸ್ ಬರೀ ಎಕ್ಸ್ಪ್ರೆಷನ್ಸಲ್ಲೇ ಹೋಗುತ್ತೆ. ಆ್ಯಂಡ್ ಆಫ್ಟರ್ ಅ ಲಾಂಗ್ ಟೈಮ್ ಆ ಥರ ಒಂದು ಪರ್ಫಾರ್ಮ್ ಮಾಡೋದು ಒಂದು ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ಯಾಕೆಂದರೆ ಮಾತಾಡ್ತಾ ಒಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ, ಎಕ್ಸ್ಪ್ರೆಷನ್ಸ್ ತನಗೆ ಆ ಫ್ಲೋನಲ್ಲಿ ಬಂದ್ಬಿಡುತ್ತೆ. ಆದರೆ ಮಾತಿಲ್ದೇನೆ ಏನು ಹೇಳಬೇಕು ಅನ್ನೋ ವಿಷಯನೆಲ್ಲ ಬರೀ ಎಕ್ಸ್ಪ್ರೆಷನ್ಸಲ್ಲಿ ಕನ್ವೆ ಮಾಡೋದು ಇಟ್ಸ್ ವೆರಿ ಚಾಲೆಂಜಿಂಗ್. ಆ್ಯಂಡ್ ಒಬ್ಬ ಕಲಾವಿದೆಗಾಗಲಿ ಅದೊಂಥರ ಚಾಲೆಂಜ್ ಅದು ತುಂಬಾ ತೃಪ್ತಿ ಕೊಡುತ್ತೆ. ಸೊ ಅಂಥ ಒಂದು ಅದ್ಭುತವಾದ ಪಾತ್ರ ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಆ್ಯಂಡ್ ಎಂಟೈರ್ ಟೀಮ್, ಅಚ್ಯುತ್ ಅವರು ಆ್ಯಂಡ್ ಎಂಟೈರ್ ಟೆಕ್ನಿಕಲ್ ಟೀಮು ಅಷ್ಟೇ, ಎಲ್ಲರ ಜೊತೆನೂ ಇದಕ್ಕೆ ಮುಂಚೆ ವರ್ಕ್ ಮಾಡಿರೋವಂಥ ಅವಕಾಶ ನನಗೆ ಸಿಕ್ಕಿದೆ. ಐ ವಾಸ್ ವೆರಿ ಕಂಫರ್ಟಬಲ್. ಆ್ಯಂಡ್ ನನ್ನ ಕಾಫಿ ಪಾರ್ಟ್ನರ್ಗೆ ನಾನು ದೊಡ್ಡ ಫ್ಯಾನು. ಯಾಕೆಂದರೆ ಐ ವಾಸ್ ಜಸ್ಟ್ ಅಮೇಸ್ ಟು ಸಿ ಹಿಮ್ ಆನ್ ಸ್ಕ್ರೀನ್. ಡ್ಯಾನ್ಸ್ ಇರ್ಬೋದು, ಫೈಟ್ಸ್ ಇರ್ಬೋದು, ಎಸ್ಪೆಷಲಿ ಕೆಲವು ಕಡೆ ಅಂತೂ ಲಿಟ್ರಲಿ ಅಪ್ಪು ಮಾಡ್ದಂಗೆ ಇತ್ತು ನಿಜವಾಗ್ಲೂ. ಆ್ಯಂಡ್ ಹಿ ಹ್ಯಾಸ್ ಡನ್ ಅ ವಂಡರ್ಫುಲ್ ಜಾಬ್. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಅಮ್ಮನ ಒಂದು ಪಾತ್ರ ಮಾಡುವಂಥ ನಂಗೆ ಅವಕಾಶ ಸಿಗ್ತಲ್ಲ ಅಂತ. ಆ್ಯಂಡ್ ಜೊತೆಗೆ ಇಡೀ ನಮ್ಮ ಪ್ರೇಕ್ಷಕರಿಗೆ ಧನ್ಯವಾದ ಹೇಳಬೇಕು. ಯಾಕೆಂದರೆ ಒಂದು ಒಳ್ಳೆ ಮೌಲ್ಯ ಇರುವಂಥ ಒಂದು ಫ್ಯಾಮಿಲಿ ಸಿನಿಮಾ ಇದು ಬಂದು. ಯಾಕೆಂದರೆ ಇತ್ತೀಚೆಗೆ ಕನ್ನಡ ಸಿನಿಮಾಗಳಿಗೆ ಅಷ್ಟೊಂದು ಒಂದು ಪ್ರೋತ್ಸಾಹ ಸಿಗ್ತಾ ಇಲ್ಲ. ಆದರೆ ಅದ್ರ ಮಧ್ಯೆನೂ ಇಲ್ಲ, ನಾವು ಬಿಡಲ್ಲ, ನಮ್ಮ ಕನ್ನಡ ಸಿನಿಮಾಗಳನ್ನ ಬಿಡಲ್ಲ, ಕೈ ಬಿಡಲ್ಲ ಯಾವತ್ತು ಅಂತ ತೋರಿಸ್ಕೊಟ್ಟಿದ್ದಾರೆ. ಅವರೆಲ್ರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಇವತ್ತು ಈ ಸಕ್ಸಸ್ ಮೀಟ್ಗೆ ಎಲ್ಲರೂ ಯಾರ್ಯಾರು ಕಾರಣಕರ್ತರೋ ಅವರೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಫಸ್ಟ್ಲಿ ನಾನು ವಿಜಯ್ ಸರ್ಗೆ ಮತ್ತು ಸಂತೋಷ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಒಂದು ನಂಬಿಕೆ ಇಟ್ಟು ಸಿರಿ ಅನ್ನೋ ಪಾತ್ರ, ಯಾಕಂದರೆ ತುಂಬ ಚೇಂಜಸ್ ಇತ್ತು ನನ್ನ ಹಿಂದೆ ಮಾಡಿದ ಸಿನಿಮಾಕ್ಕೂ ಮತ್ತು ಸಿರಿ ಅನ್ನೋ ಪಾತ್ರಕ್ಕೂ. ಸೊ ಅವ್ರು ನಂಬಿಕೆ ಇಟ್ಟು ಆ ಚೇಂಜ್ ಓವರ್ ತೊಗೊಂಡು ಅವಳು ಮಾಡ್ತಾಳೆ ಅಂತ ನಂಬಿಕೆ ಇಟ್ಟು ಸಿರಿ ಅನ್ನೋ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ಯಾವಾಗಲೂ ನಾವು ಒಂದು ಸಿನಿಮಾ ಮಾಡೋದೇ ಪ್ರೇಕ್ಷಕರು ನೋಡಲಿ, ಇಷ್ಟಪಡಲಿ. ನಾವೊಂಥರ ಪೀಪಲ್ ಪ್ಲೀಸಿಂಗ್ ಕೆರಿಯರಲ್ಲೇ ಇರೋದು. ಯಾಕಂದರೆ ನಮ್ಗೆ ಅವ್ರು ಬಂದು ವಾಪಸ್ ಹೇಳಿದಾಗಿಲ್ಲ ನಮಗೆ ನಿಮ್ಮ ಸಿನಿಮಾ ಇಷ್ಟ ಆಯಿತು ಅಂತ ಹೇಳಿದಾಗ ಅವಾಗ ಒಂದು ಸಿಗೋದು ಒಂದು ಕಾನ್ಫಿಡೆನ್ಸು, ಮೋಟಿವೇಶನು, ಅದಕ್ಕೋಸ್ಕರನೇ ಕಾಯ್ತಾ ಇರ್ತೀವಿ. ಆ್ಯಂಡ್ ಇವತ್ತು ಸಾಕಷ್ಟು ಜನ ಫ್ಯಾಮಿಲೀಸ್ ಹೋಗಿ ಸಿನಿಮಾ ನೋಡಿ, ಆ್ಯಂಡ್ ಅದಕ್ಕೆ ಮೀಡಿಯಮ್ ಆಗಿ ಇವತ್ತು ನೀವೆಲ್ಲ ಮೀಡಿಯಾದವರದಿರ, ನಿಮ್ಮ ಇಂಟರ್ವ್ಯೂಸ್ ನೋಡಿ ಸಾಕಷ್ಟು ಜನ ಥಿಯೇಟ್ರಿಗೆ ಹೋಗಿರ್ತಾರೆ. ಸೊ ನಿಮ್ಗೆಲ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ಪ್ರತಿಯೊಂದು ಆಡಿಯನ್ಸ್ಗೂ ಅಷ್ಟೇ, ಸಾಕಷ್ಟು ಜನ 2 ಸತಿ ನೋಡಿದ್ದೀವಿ, 3 ಸತಿ ನೋಡಿದ್ವಿ ಸಿನಿಮಾ ಅಂತಾರೆ. ಇವತ್ತು ಕೂಡ ಆಚೆ ಹೋದಾಗ ಅಲ್ಲೂ ಹೇಳಿದ್ರು, ಇಲ್ಲ ಮೇಡಮ್ ನಮ್ಮ ಇಡೀ ಫ್ಯಾಮಿಲಿ ಜೊತೆ ಸಿನಿಮಾ ನೋಡಿದ್ವಿ, ತುಂಬ ಚೆನ್ನಾಗಿತ್ತು ಅಂತ. ಸೊ ಅದನ್ನು ಕೇಳಿದಾಗ ಯಾವಾಗ್ಲೂ ತುಂಬ ಖುಷಿ ಆಗುತ್ತೆ. ಯಾವುದೇ ಸಿನಿಮಾ ಮಾಡಿದಾಗ ಅದಕ್ಕೆ ಒಂದು ಗೆಲುವು ಅಂತ ಸಿಕ್ಕಿದಾಗ ಪ್ರತಿಯೊಂದು ಸಿನಿಮಾದಲ್ಲಿ ಮಾಡಿರೋರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಬರೀ ಕಲಾವಿದರಿಂದ ಸಿನಿಮಾ ಆಗಲ್ಲ. ಯಾಕಂದರೆ ಅಲ್ಲಿ ಕೆಲಸ ಮಾಡಿದಂಥ ಪ್ರತಿಯೊಂದು ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಅಲ್ಲಿ ತೆರೆ ಹಿಂದೆ ಸಾಕಷ್ಟು ಜನ ಕೆಲಸ ಮಾಡಿರ್ತಾರೆ. ಮೇಕಪ್ ಆರ್ಟಿಸ್ಟ್ಸ್ ಆಗಿರ್ಬೋದು, ಪ್ರೊಡಕ್ಷನ್ ಅವರಾಗಿರ್ಬೋದು, ಲೈಟರ್ ಆಗಿರ್ಬೋದು, ಕ್ಯಾಮ್ರಾಮನ್ ಆಗಿರ್ಬೋದು. ಸೊ ಅವ್ರದ್ದು ಫಸ್ಟು ಎಫರ್ಟ್ಸ್ ಜಾಸ್ತಿ ಇರುತ್ತೆ ಅವ್ರ ತೆರೆ ಹಿಂದೆ ಇದ್ರೂ. ಸೊ ಅವರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಂತೋಷ್ ಸರ್ ಅವ್ರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಅವ್ರ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೂ ಥ್ಯಾಂಕ್ಸ್. ಆ್ಯಂಡ್ ಇವತ್ತು ಸಿನಿಮಾನ ಇಷ್ಟಪಟ್ಟು ನೀವೆಲ್ಲರೂ ಖುಷಿಯಿಂದ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ ನೋಡೋದೇ ಒಂದು ದೊಡ್ಡ ಖುಷಿ. ಆ್ಯಂಡ್ ಯುವ ರಾಜ್ಕುಮಾರ್ ಅವ್ರ ಫಸ್ಟ್ ಸಿನಿಮಾ, ಯಾವಾಗಲೂ ಮುಂಚೆನೂ ಹೇಳ್ತಾ ಇದ್ದೆ, ಇವಾಗಲೂ ಹೇಳಿದೆ, ಅದು ಅವ್ರ ಫಸ್ಟ್ ಸಿನಿಮಾ ಥರ ಅನಿಸೋದೇ ಇಲ್ಲ. ಯಾಕಂದರೆ ನನ್ನ ಫಸ್ಟ್ ಸಿನಿಮಾ ಮಾಡಿದಾಗ ತುಂಬ ಮಿಸ್ಟೇಕ್ಸ್ ಇತ್ತು, ತುಂಬ ಕಲಿಯೋದಿತ್ತು. ಇವರಾಗಲೇ ಒಂದು ಅಂದರೆ ಅವ್ರು 3-4 ಸಿನಿಮಾ ಮಾಡಿ ಬಂದು ಇವಾಗ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ತುಂಬ ಪ್ರಿಪೇರ್ಡ್ ಆಗಿ ಬಂದಿದ್ರು. ಆ್ಯಂಡ್ ಅವ್ರು ಮುಂದೆ ಮಾಡೋಂಥ ಎಲ್ಲ ಸಿನಿಮಾ ಅವ್ರ ಕರಿಯರ್ಗೆ ಖಂಡಿತ ಒಳ್ಳೇದಾಗೇ ಆಗುತ್ತೆ. ಯಾಕಂದರೆ ಇವಾಗ ಜನರು ಅಷ್ಟು ಚೆನ್ನಾಗಿ ಅವ್ರನ್ನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನು ನೋಡೋಕ್ಕೂ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅಚ್ಯುತ್ ಸರ್ ಜೊತೆ ಒಂದು ಸೀನೂ ಇಲ್ಲ ಈ ಸಿನಿಮಾದಲ್ಲಿ. ಬಟ್ ಅಂದರೆ ಅಚ್ಯುತ್ ಸರ್ ಜೊತೆ ಶೂಟಿಂಗ್ ಟೈಮಲ್ಲಿ ಯಾವಾಗ್ಲೂ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಖುಷಿ. ಅವ್ರು ಯಾವಾಗಲೂ ನಗ್ನಗ್ತಾ ಕಾಲು ಎಳ್ಕೊಂಡಿರ್ತಾರೆ. ಸೊ ಅದು ತುಂಬ ಖುಷಿ. ಸುಧಾರಾಣಿ ಮ್ಯಾಮ್ ಅವ್ರ ಜೊತೆ ಮುಂಚೆನೂ ಮಾಡಿಲ್ಲ, ಬಟ್ ಈ ಸಿನಿಮಾದಲ್ಲಿ ಅಗೇನ್ ಆಫ್ ದ ಸ್ಕ್ರೀನ್ ಅಷ್ಟೇ ನಾನು ಅವ್ರನ್ನ ಭೇಟಿಯಾಗಿದ್ದು. ಬಟ್ ಇನ್ನೊಂದು ಅಜ್ನೀಶ್ ಅವ್ರಿಗೆ ಮತ್ತೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇನ್ನೊಂದು ಬ್ಯೂಟಿಫುಲ್ ಆದಂಥ ಒಂದು ಹಾಡು. ಆ್ಯಂಡ್ ಪ್ರಮೋದ್ ಮರವಂತೆ ಅವ್ರು ಮತ್ತೆ ಅದಕ್ಕೆ ಲಿರಿಕ್ಸ್ ಬರ್ತಿದ್ದು ಕವಿತೆ ಅಂತ. ಆ್ಯಂಡ್
ಸಿನಿಮಾ ರಿಲೀಸ್ ಆದಮೇಲೆ ಸಾಕಷ್ಟು ಜನ ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡಿದ್ಮೇಲೆ ಇಡೀ ಯಾಕಂದರೆ ಬರೀ ಲಿರಿಕಲ್ ವಿಡಿಯೋ ಸಾಂಗ್ ರಿಲೀಸ್ ಆಗಿತ್ತು. ಸೊ ಕಂಪ್ಲೀಟ್ ವಿಡಿಯೋ ಸಾಂಗ್ನ ಅವ್ರ ಸಿನಿಮಾ ಥಿಯೇಟ್ರಲ್ಲಿ ನೋಡಾದ್ಮೇಲೆ ಸಾಕಷ್ಟು ಜನ ಬಂದು ಹೇಳಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅದಕ್ಕೆ ಥ್ಯಾಂಕ್ಸ್ ಶ್ರೀಶಾ ಅವ್ರಿಗೆ ಹೇಳಬೇಕು. ಯಾಕಂದರೆ ಆ ಪಿಕ್ಚರೈಸೇಷನ್ ಇರ್ಬೋದು, ಲೇ ಲದಾಖ್ನ ಆ ಆ್ಯಂಬಿಯನ್ಸ್ ಇಟ್ಕೊಂಡು ತೋರಿಸಿದ ರೀತಿ ಆಗ್ಬೋದು, ಆ್ಯಂಡ್ ಮೋಹನ್ ಮಾಸ್ಟರ್ಗೆ ಯಾಕಂದರೆ ಅವ್ರು ಕೊರಿಯೋಗ್ರಫಿ ಮಾಡಿದ್ದು. ಆ್ಯಂಡ್ ಎಷ್ಟೇ ನಾವು ಸಿನಿಮಾ ಬಗ್ಗೆ ಮಾತಾಡಿದಾಗ ಇಮೋಷನ್, ಫಾದರ್ ಸೆಂಟಿಮೆಂಟ್, ನನಗೆ ಐ ಥಿಂಕ್ ದ ಬೆಸ್ಟ್ ಸಿನಿಮಾ ಬಗ್ಗೆ ಕಾಂಪ್ಲಿಮೆಂಟ್ ಅಂತ ಸಿಕ್ಕಿದ್ದು ನನ್ನ ತಂದೆಯಿಂದ. ಅವ್ರು ಹೇಳಿದ್ರು, ನಾನು ಸಾಕಷ್ಟು ಜನ ರೌಡಿಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಎನ್ಕೌಂಟ್ರ್ ಮಾಡಿದ್ದೀನಿ, ಅವಾಗಲೂ ಅಳು ಬಂದಿರಲಿಲ್ಲ. ಬಟ್ ಸಿನಿಮಾನ ನೋಡ್ಕೊಂಡು ಸೆಕೆಂಡ್ ಹಾಫ್ ಬಂದಾದಮೇಲೆ ಅದೊಂದು ಏನು ಎಮೋಷ್ನಲ್ ಒಂದು ತಂದೆದ ಕನೆಕ್ಷನ್ ಇತ್ತು. ನನಗೆ ಫಸ್ಟ್ ಟೈಮ್ ಒಂದು ಸಿನಿಮಾ ನೋಡಿ ಕಣ್ಣಲ್ಲಿ ನೀರು ಬಂದಿದ್ದಂದರೆ ಈ ಸಿನಿಮಾದಲ್ಲೇ ಅಂತ. ಸೊ ಅದು ತುಂಬ ಖುಷಿ ಆಯಿತು ನನ್ನ ತಂದೆ ಅದು ಅವ್ರು ಕೇಳಿ. ಸೊ ಯುವರಾಜ್ ಕುಮಾರ್ ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್. ನೀವು ಸಿನಿಮಾ ಗೆಲ್ಸಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್. ಆ್ಯಂಡ್ ಅವ್ರ ಇಡೀ ಫ್ಯಾಮಿಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನನ್ನ ತಂದೆ ತಾಯಿ, ನನ್ನ ತಂಗಿ ಎಲ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ನಾವು ಮಾಡೋ ಸಿನಿಮಾನೆಲ್ಲ ನೀವು ಇಷ್ಟಪಟ್ಟಿದ್ದೀರಾ. ಫಸ್ಟ್ ಸಿನಿಮಾಯಿಂದನೂ ನಾನು ಹೇಗಿದ್ರೂ ಹಾಗೆ ಆಕ್ಸೆಪ್ಟ್ ಮಾಡ್ಕೊಂಡು ಬಂದಿದ್ದೀರಾ ಮೀಡಿಯಾದವರು. ಸೊ ನಿಮ್ಮೆಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಸರ್. ಯುವ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಹೊಂಬಾಳೆ ಸಂಸ್ಥೆಗೆ ಗ್ರ್ಯಾಂಡ್ ಎಂಟ್ರಿ ಕೊಡಿಸಿದ್ದೀರ ಯುವ ಸರ್ಗೆ. ನನಗೂ ತುಂಬ ಖುಷಿ ಆಯಿತು ಸಿನಿಮಾ ನೋಡಿ. ಎಲ್ಲ ವರ್ಗದ ಪ್ರೇಕ್ಷಕರನ್ನು ಮೆಚ್ಚಿಸುವಂಥ ಸಿನಿಮಾ ಕೊಟ್ಟಿದ್ದಾರೆ ಸಂತೋಷ್ ಸರು. ಆ್ಯಂಡ್ ಎಸ್ಪೆಷಲಿ ಸೆಕೆಂಡ್ ಹಾಫು, ಕ್ಲೈಮ್ಯಾಕ್ಸು ತುಂಬ ಚೆನ್ನಾಗಿ ಮಾಡಿದ್ದೀರ ಯುವ ಸರ್. ಭಾಳ ಖುಷಿ ಆಯಿತು. ಆ್ಯಂಡ್ 3 ತಿಂಗಳು ಏನು ಸಂಕಷ್ಟದಲ್ಲಿತ್ತು ಚಿತ್ರಮಂದಿರಗಳು, ಚಿತ್ರರಂಗ, ಯುವ ಸಿನಿಮಾದ ಮೂಲಕ ಒಂದು ಹೊಸ ಭರವಸೆ ಇಡೀ ಬೇರೆ ಬೇರೆ ಸಿನಿಮಾಗಳಿಗೆ ರಿಲೀಸ್ ಮಾಡೋಕ್ಕೆಲ್ಲ. ಆ ನಿಟ್ಟಿನಲ್ಲಿ ಹೊಂಬಾಳೆ ಸಂಸ್ಥೆಗೆ ಆ್ಯಂಡ್ ಸಂತೋಷ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನೊಬ್ರು ಥ್ಯಾಂಕ್ಸ್ ಹೇಳಬೇಕು ಅಂದರೆ ಆನಂದ್ ಅವರು. ಯಾಕಂದರೆ ಪ್ರತಿದಿನ ಶೂಟಿಂಗಲ್ಲಿ ಪ್ರತಿಯೊಬ್ಬರೂ ಖುಷಿಯಾಗಿ ತುಂಬ ಚೆನ್ನಾಗಿ ನೋಡ್ಕೊಂಡ್ರವರು. ಸೊ ಆನಂದ್ ಅವ್ರಿಗೆ ಥ್ಯಾಂಕ್ಸ್. ಯಾಕಂದರೆ ಯಾವಾಗಲೂ ನಕ್ಕೊಂಡು ಅವರು ನಕ್ಕೊಂಡು ಬೇರೆಯವರು ನಗಿಸ್ಕೊಂಡು ತುಂಬ ಖುಷಿಯಿಂದ ನೋಡ್ಕೊಳ್ಳೋರು. ಸೊ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಈ ಯುವ ಸಿನಿಮಾಲಿ ನನಗೆ ಏನು ಮಾಡಬೇಕು ಅಂದ್ಕೊಂಡಿದ್ದೆ, ಒಂದು ಕೆಲಸ ಮಾಡೋಕ್ಕೆ ಫಸ್ಟ್ ಆಫ್ ಆಲ್ ಅವಕಾಶ ಕೊಟ್ಟು ಸಂತೋಷ್ ಆನಂದರಾಮ್ಗೆ ಆ್ಯಂಡ್ ಹೊಂಬಾಳೆಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಮೋರ್ ಓವರ್ ನನಗೆ ಈ ಔಟ್ಪುಟ್ ತೆಗೆಯೋಕ್ಕೆ ತುಂಬ ಫ್ರೀಡಮ್ ಅನ್ನೋ ಒಂದು ಜಾಗನ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಅಂದರೆ ನಾನು ಏನು ಮಾಡಬೇಕು ಅಂತ ಹೇಳ್ತಿದ್ದೆ, ಅದಕ್ಕೆ ಸಂತೋಷ್ ಅವರಿಂದ ಅಷ್ಟೇ ಸಪೋರ್ಟ್ ಸಿಗ್ತಾಯಿತ್ತು. ಆ್ಯಂಡ್ ಸಿನಿಮಾ ಔಟ್ಪುಟ್ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಆ್ಯಂಡ್ ಆ ಔಟ್ಪುಟ್ನ ನೀವೆಲ್ಲರೂ ತಾಂತ್ರಿಕವಾಗಿ ತುಂಬ ಚೆನ್ನಾಗಿದೆ ಅಂತೆಲ್ಲ ಬರೆದಿದ್ದೀರಿ. ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನನ್ನ ಜೊತೆ ಕೆಲಸ ಮಾಡಿರೋ ಎಲ್ಲರಿಗೂ ಈ ಎಫರ್ಟಿಂದೆ ತುಂಬ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಎಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಎಸ್ಪೆಷಲಿ ವಿಶ್ವಾಸ್ ಇರ್ಬೋದು, ಅವರ ಆರ್ಟ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ಇಲ್ಲದೆ ನನ್ನ ವಿಜುವಲ್ಗೆ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಜೊತೆಗೆ ನಾ ಕೆಲಸ ಮಾಡಿರೋ ನನ್ನ ಟೀಮ್ ಇರ್ಬೋದು, ಅವರೆಲ್ಲರೂ ತುಂಬಾ ಒಂದು ಎಫರ್ಟ್ ಹಾಕಿದ್ದಾರೆ. ಅವ್ರಿಗೂ ಎಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನನಗೆ ಜಾಸ್ತಿ ನನ್ನ ತಪ್ಪೇ ನೆನಪಾಗುತ್ತೆ. ಅಂದರೆ ನೆಕ್ಸ್ಟ್ ಫಿಲ್ಮಲ್ಲ ಏನು ಇಂಪ್ರೂವ್ ಮಾಡಬೇಕು ಅಂತ ನಾನು ನೋಡ್ತಾ ಇದ್ದೀನಿ. ಫಸ್ಟು ಸಿನಿಮಾ ನೋಡಿದೆ ನಮ್ಮ ತಂದೆ. ಆ್ಯಂಡ್ ಒಂದು ಶೋ ಆಗ್ತಾ ನಮ್ಮ ತಂದೆ ನೋಡಿದ್ರು. ಅವ್ರು ಜಾಸ್ತಿ ಏನು ಹೇಳಿಲ್ಲ, ನಾನು ಜಾಸ್ತಿ ಏನು ಮಾತಾಡಿಲ್ಲ, ಅವ್ರನ್ನೂ ಕೇಳಿಲ್ಲ. ನಾನು ಜೋರಾಗಿ ಅವ್ರನ್ನ ತಪ್ಕೊಂಡೆ, ಅವರು ಬಂದು ನನ್ನ ತಪ್ಕೊಂಡ್ರು. ತಂದೆ ಮಗನ ಬಾಂಡಿಂಗ್ ವಿಚಾರ, ಸೊ ಎಲ್ಲೋ ಒಂದು ಕಡೆ ನಿಮ್ಮ ತಂದೆ ಆ ಕನೆಕ್ಟ್ ಆ ನೆನಪಿನ ಸಂದರ್ಭಗಳು ಖಂಡಿತ. ಅಂದರೆ ಇಡೀ ಸ್ಕ್ರಿಪ್ಟು ಆ ತಂದೆ ಮಗನ ಸಂಬಂಧ ಏನಿದೆ, ಆ ವಿಷಯ ನನಗೂ ನನ್ನ ತಂದೆಗೂ ತುಂಬ ಹೋಲುತ್ತೆ. ನಮ್ಮದೇನೋ ಸಣ್ಣ ಪುಟ್ಟ ಗಲಾಟೆಗಳಾಗಿದೆ, ಆಮೇಲೆ ಒಬ್ರನ್ನೊಬ್ರು ಮಾತಾಡ್ಕೊಂಡು ಸರಿಪಡಿಸ್ಕೊಂಡಿದ್ದೀವಿ. ಆ್ಯಂಡ್ ಪ್ರತಿಯೊಬ್ಬರ ಲೈಫಲ್ಲೂ ಆ ಥರ ಒಂದು ಜರ್ನಿ ಇದ್ದೇ ಇರುತ್ತೆ. ಸೊ ಆ ವಿಷಯ ನನಗೆ ತುಂಬ ಕನೆಕ್ಟ್ ಆಗುತ್ತೆ. ಸುಧಾರಾಣಿ ಮೇಡಮ್ ಅವರು ನಿಮ್ಮ ತಾತನ ಜೊತೆ ಮಗಳ ಕ್ಯಾರೆಕ್ಟರ್ ಮಾಡಿದ್ರು, ಈಗ ನಿಮಗೆ ತಾಯಿಯಾಗಿ ಪಾತ್ರ ಮಾಡಿದ್ದಾರೆ. ಸೊ ಆ ವಿಚಾರ ನಿಮಗೆ ಹೇಗೆ ಅನ್ಸುತ್ತೆ? ಅವರು ಎಲ್ಲರ ಜೊತೆ ಕೆಲಸ ಮಾಡಿದ್ದಾರೆ ಮ್ಯಾಮ್ ಅಂತ. ಆ್ಯಂಡ್ ನನಗೂ ಡೆಫಿನೆಟ್ಲಿ ಆಸೆ ಇನ್ನೂ ಹೆಚ್ಚು ಸಿನಿಮಾ ಮ್ಯಾಮ್ ಜೊತೆ ಮಾಡಬೇಕು ಅಂತ. ನಿಮಗೆ
ಅಲ್ಲ ಖುಷಿನೇ ಅಲ್ವಾ, ಇದೊಂಥರ ಒಂದು ಕೆರಿಯರಲ್ಲಿ ರೆಕಾರ್ಡ್ ಇದ್ದಂಗೆ. ಒಂದು ಫ್ಯಾಮಿಲಿಲಿ ಬರೀ ಅವರು ಇನ್ನೂ ಹೆಣ್ಮಕ್ಳಿಗೆಲ್ಲ ಯಾರು ಇಂಟ್ರೊಡ್ಯೂಸ್ ಆಗಿದ್ದಾರೋ ಧನ್ಯ ಅವಳ ಜೊತೆ ಮಾಡಿಲ್ಲ. ಸೊ ಬ್ಯಾಲೆನ್ಸ್ ಲಿಸ್ಟ್ ಮಾಡಿಟ್ಕೊಂಡಿದ್ದೀನಿ. ಸೊ ಇದೊಂಥರ ರೆಕಾರ್ಡ್ ಇದ್ದಂಗೆ. ತುಂಬ ಇದೆ ಹಂಗಾರೆ ನಿಮ್ಮ ಲಿಸ್ಟ್ ತುಂಬ ಇದೆ ಅನ್ಸುತ್ತೆ. ಲಿಸ್ಟ್ ತುಂಬ ಬಟ್ ಇಲ್ಲ, ತುಂಬ ಖುಷಿ ಆಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಫ್ಯಾಮಿಲಿ ಹೆಸರನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಸರಿಯಾದ ಟ್ಯಾಲೆಂಟ್ ಇದೆ, ಲುಕ್ಸ್ ಇದೆ, ಆ ಡೆಡಿಕೇಶನ್ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅದು ನೋಡಿದಾಗ ತುಂಬ ಖುಷಿ ಆಗುತ್ತೆ. ಮಿಸ್ಟೇಕ್ಸ್ ಆಗಿದೆ, ರೆಕ್ಟಿಫೈ ಮಾಡ್ಕೊತೀನಿ. ನೀವು ಐಡೆಂಟಿಫೈ ಮಾಡ್ಕೊಂಡಿರೋದು ಏನು ಮಿಸ್ಟೇಕ್ ಆಗಿದೆ ಫಸ್ಟ್ ನಿಮ್ಮ ಆ್ಯಕ್ಟಿಂಗಲ್ಲಿ? ನನ್ನ ಐಡೆಂಟಿಫೈ ಮಾಡಿರೋ ನಾನು ಸರಿಪಡಿಸ್ಕೊತೀನಿ. ನಿಮ್ಗೇನಾರು ಐಡೆಂಟಿಫೈ ಆಗಿದ್ರೆ ಹೇಳಿ, ಅದನ್ನು ನೋಡ್ಕೊತೀನಿ ಅಷ್ಟೇ. ಅಲ್ಲ, ನನ್ಗನ್ಸಿರೋ ತಪ್ಪು ನಿಮ್ಗೆ ಅನ್ಸ್ದೇನೆ ಇರ್ಬೋದಲ್ವಾ? ಸುಮ್ಮನೆ ಅದು ನಾನೇ ಯಾಕೆ ನಿಮ್ಮ ತಲೆಯಲ್ಲಿ ಹಾಕೋದು ಅಂತ. ಖುಷಿ ಆಗಲ್ವಾ? ಖಂಡಿತ ಖುಷಿ ಆಗುತ್ತೆ. ಅಂದರೆ ಅವರು ನೆನೆಸ್ಕೋತಿದ್ದಾರೆ ಅನ್ನೋದೇ ಒಂದು ಸಂತೋಷ. ಅಂದರೆ ಅಂಥ ದೊಡ್ಡ ಸ್ಟಾರು ನಮ್ಮ ಚಿಕ್ಕಪ್ಪ, ಅವರಲ್ಲಿ ಏನೋ ಒಂದು ಚಿಕ್ಕ ಗುಣನ ನನ್ನಲ್ಲಿ ಒಂದು ಸ್ವಲ್ಪ ಕಾಣಿಸ್ಕೊತಿದೆ ಅನ್ನೋದು ನನಗೆ ತುಂಬ ಸಂತೋಷ ಆಗುತ್ತೆ. ಈಗ ನೋಡಿ, ಈಗ ಅಲ್ಲ, ಈ ಹೊಂಬಾಳೆ ನಿಮಗೆ ಗೊತ್ತು, ಅವರೆಲ್ಲೂ ಕಲೆಕ್ಷನ್ ಮಾತಾಡಲ್ಲ. ಅದು ಅವ್ರಿಗೆ ಸಂಬಂಧಪಟ್ಟಿದ್ದ ವಿಷಯ, ಅದಕ್ಕೆ ನಾವು ಎಂಟ್ರ್ ಆಗೋದಿಲ್ಲ. ಬಟ್ ದೇ ಆರ್ ವೆರಿ ಹ್ಯಾಪಿ. ನಾನ್ ಥಿಯೇಟ್ರಿಕಲ್ ಆಗ್ಬೋದು, ಥಿಯೇಟ್ರಿಕಲ್ ಆಗ್ಬೋದು, ದೇ ಆರ್ ವೆರಿ ಹ್ಯಾಪಿ. ಆ್ಯಂಡ್ ಫಸ್ಟ್ ಫಿಲಮ್ಗೆ ಇಷ್ಟು ದೊಡ್ಡ ರೆಸ್ಪಾನ್ಸ್, ಈ ಥರ ಕ್ರೌಡ್ ಓಪನ್ ಆಗಿದ್ರ ಬಗ್ಗೆ ನಮಗೆ ತುಂಬ ಖುಷಿ ಇದೆ. ಆಮೇಲೆ ನಿಮ್ಗೆ 3ನೇ ವಾರ ಕೇಳಿದ್ರಿ, ಅಕ್ರಾಸ್ ಒಂದು 120, 120ರಿಂದ 140 ಥಿಯೇಟ್ರಲ್ಲಿದೆ. ಸೊ ಎಲ್ಲರೂ ಹೇಳ್ತಿರೋದು ಈ ಮಂತ್ ಫುಲ್ ಇನ್ನೂ 2 ವೀಕ್ಸ್ ಚೆನ್ನಾಗಿರುತ್ತೆ ಅನ್ನೋ, ಬಿಕಾಸ್ ಆಫ್ ಫಿಲ್ಮ್ಸ್ ಯಾವುದೂ ಇಲ್ಲದೆ ಇರೋದು, ಮತ್ತು ಇದಕ್ಕೆ ವರ್ಡ್ ಆಫ್ ಮೌತ್ ಇರೋದು, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರೋದ್ರಿಂದ ಜನ ಬರ್ತಾರೆ ಅಂತ. ಸೊ ಅದೇ ಪ್ರಕಾರ ಜನ ಬರ್ತಿದ್ದಾರೆ, ಆಶೀರ್ವಾದ ಮಾಡ್ತಿದ್ದಾರೆ. ಸೊ ನಾವು ಅದೇ ಧನ್ಯತಾ ಭಾವದಲ್ಲಿ ಇದ್ದೀವಿ. ವಿ ಆರ್ ವೆರಿ ಹ್ಯಾಪಿ. ಆ್ಯಂಡ್ ಜನಗಳಿಗೆ ತಲೆಬಾಗಿ ನಮಸ್ಕಾರ ಮಾಡಬೇಕು, ಅಷ್ಟು ಅದ್ಭುತವಾಗಿದೆ ರೆಸ್ಪಾನ್ಸ್. ಸರ್ ಅದು ಇನ್ನೂ ಗೊತ್ತಿಲ್ಲ, ಅದು ಅವರವರ ಅದು ಅಗ್ರಿಮೆಂಟ್. ಈಗ ನಿಮಗೆ ಗೊತ್ತು, ಆಫ್ಲೆಟ್ OTTs ಕನ್ನಡ ಆಗಲಿ ಮಲಯಾಳಂಗಾಗಲಿ ತುಂಬ ಒಂದು ನಿರಾಸಕ್ತಿಲಿದ್ದಾರೆ. ಪ್ರಾಬ್ಲಮ್ ಆ ಅಗ್ರಿಮೆಂಟ್ ಏನಾಗಿದೆಯೋ ನನಗೂ ಇನ್ನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಮೆಝಾನಲ್ಲಿ ಸಿನಿಮಾ ಬರುತ್ತೆ. ಇವಾಗ ನೀವು ಪ್ರೀ ರಿಲೀಸ್ ಇವೆಂಟಲ್ಲಿ ಒಂದು ಮಾತು ಹೇಳ್ತೀರಿ, ಅಂದರೆ ನಾನು ದೊಡ್ಡ ಮನೆ ಫ್ಯಾಮಿಲಿಯಿಂದ ಬಂದರೂ ಕೂಡ ನಾನು ಏನು ಸ್ಟ್ರಗಲ್ ಮಾಡಿದ್ದೀನಿ ಅನ್ನೋಂಥ ನನಗೆ ಗೊತ್ತು ಅನ್ನೋಂಥ ರೀತಿಯಲ್ಲಿ ಹೇಳಿದ್ರಿ. ಸೊ ಈ ಸಿನಿಮಾ ಆದಮೇಲೆ ನಿಮ್ಮ ಆ ಸ್ಟ್ರಗಲ್ಗೆ ಒಂದು ಬ್ರೇಕ್ ಬಿದ್ದು ಬೇರೆ ಬೇರೆ ಕಥೆಗಳು ಬರುವಂಥದ್ದು ಮತ್ತು ನಿಮ್ಮನ್ನು ಹುಡುಕೊಂಡು ಬರುವಂಥ ಆಯ್ಕೆಗಳು ಆಗ್ತಿದೆಯಾ, ಹೇಗಾಗ್ತಿದೆ ಅಂತ ಆ ಜರ್ನಿನ ಇದಕ್ಕೆ ಕಂಪೇರ್ ಮಾಡ್ಕೊಂಡು ಹೇಗೆ ಹೇಳ್ತೀರಿ? ಖಂಡಿತ ಲೈಫ್ ಅಂದಮೇಲೆ ಕಷ್ಟಪಡಲೇಬೇಕು. ಈ ಸಿನಿಮಾ ಆಯಿತು, ನೆಕ್ಸ್ಟ್ ಸಿನಿಮಾ ಬಗ್ಗೆನೂ ಡಿಸ್ಕಷನ್ಸ್ ಎಲ್ಲ ನಡೀತಾ ಇದೆ. ಆದಷ್ಟು ಬೇಗ ಅನೌನ್ಸ್ ಕೂಡ ಮಾಡ್ತೀವಿ. ಖಂಡಿತ ಬರುತ್ತೆ. ಆ್ಯಂಡ್ ನಾನು ಇವತ್ತು ಹೇಳ್ತೀನಿ, ಹೊಂಬಾಳೆ ಫಿಲಮ್ಸ್ ಅದು ನಮ್ಮ ಹೋಮ್ ಬ್ಯಾನರ್ ಥರನೇ ನನಗೆ ಅನ್ಸೋದು. ಖಂಡಿತ ಮಾಡ್ತೀವಿ. ಇಂಡಸ್ಟ್ರಿಯಿಂದ ತುಂಬ ಜನ ಡೈರೆಕ್ಟರ್ಸ್ ಎಲ್ಲರೂ ಫೋನ್ ಮಾಡಿದರು, ವಿಶ್ ಮಾಡಿದ್ರು. ಆ್ಯಂಡ್ ಮೊನ್ನೆ ರೀಸೆಂಟಾಗಿ ಧ್ರುವ ಅವ್ರು ಕೂಡ ಸಿನಿಮಾ ನೋಡಿದ್ರು. ಇನ್ಫ್ಯಾಕ್ಟ್ ಅವರು ಥಿಯೇಟ್ರಲ್ಲಿದ್ದು ಅಲ್ಲಿಂದಾನೇ ವಿಡಿಯೋ ಕಾಲ್ ಮಾಡಿಬಿಟ್ಟು ನನಗೂ ವಿಶ್ ಮಾಡಿದ್ರು, ಸಂತೋಷ್ ಸರ್ಗೂ ವಿಶ್ ಮಾಡಿದ್ರು. ಸುದೀಪ್ ಸರ್, ಯಶ್ ಸರ್ ಆದಷ್ಟು ಬೇಗ ಅವರು ಸಿನಿಮಾ ನೋಡ್ತೀನಿ ಅಂತ ಹೇಳಿ ಮೋಸ್ಟ್ಲಿ ನಾಳೆ ನೋಡ್ಬೋದು ಅಂದ್ಕೊಂಡಿದ್ದೀನಿ, ಅದಿನ್ನೂ ಫಿಕ್ಸ್ ಆಗಿಲ್ಲ. ಇನ್ಫ್ಯಾಕ್ಟ್ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸು, ಆರ್ಟಿಸ್ಟು ಎಲ್ಲರೂ ಫೋನ್ ಮಾಡಿ ವಿಶ್ ಮಾಡಿದ್ರು. ಆ್ಯಂಡ್ ಎಲ್ಲರೂ ಖುಷಿಯಾಗಿದೆ. ಅವ್ರು ತುಂಬ ಖುಷಿಪಟ್ರು. ಆ್ಯಂಡ್ ಅವ್ರಿಗೆ ತುಂಬ ಖುಷಿಯಾಗಿದ್ದ ವಿಷಯ ಏನಂದರೆ, ಸಿನಿಮಾದಲ್ಲಿ ಎಲ್ಲ ಥರ ಆ್ಯಕ್ಟ್ ಮಾಡೋಕ್ಕೆ ನಿಂಗೆ ಅಷ್ಟೊಂದು ಸ್ಕೋಪ್ ಇತ್ತು, ಕತೆ ತುಂಬ ಇಷ್ಟಪಟ್ಟರು ಅವರು. ಆ್ಯಂಡ್ ಮೊದಲನೇ ಸಿನಿಮಾಲಿ ಕಮರ್ಷಿಯಲ್ ಎಲಿಮೆಂಟ್ಸು, ಫ್ಯಾಮಿಲಿ ಎಲಿಮೆಂಟ್ಸು, ಸಾಂಗು, ಡಾನ್ಸು, ಫೈಟು ಎಲ್ಲದನ್ನೂ ಮಾಡೋಕ್ಕೆ ನನಗೆ ಚಾನ್ಸ್ ಸಿಗ್ತಲ್ಲ, ಅದಕ್ಕೆ ಅವ್ರು ತುಂಬ ಖುಷಿಯಾಗಿದ್ದಾರೆ. ಅಚ್ಯುತ್ ಸರ್, ನನಗೆ ನಿಮ್ಮ ಕರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್
ಥ್ರೂಔಟ್ ದ ಜರ್ನಿ ನಿಮಗೆ ಯಾವುದು ತುಂಬ ಕಷ್ಟ ಅನಿಸ್ತು ಸರ್? ನನಗೆ ಆ್ಯಕ್ಟಿಂಗೇ ಕಷ್ಟ ರೀ ಯಾವಾಗಲೂ. ಭಾಳ ಕಷ್ಟಕರವಾದ ವಿಚಾರ ಅದು ನನಗೆ. ಆ್ಯಕ್ಟಿಂಗ್ ಭಾಳ ಕಷ್ಟ, ನನಗೆ ಇಷ್ಟ, ಆದರೆ ತುಂಬ ಕಷ್ಟ ಆಗ್ತಾ ಇರುತ್ತೆ, ಅದನ್ನು ಮಾಡ್ತಾ ಇರ್ತೀನಿ ಯಾವಾಗಲೂ. ಎಕ್ಸಾಮ್ ಬಿಡೋಕ್ಕೆ ಹೋಗ್ತಾರಲ್ಲ ಆ ಥರ ಅನ್ನಿಸ್ತು. ಇವತ್ತು ಹೆಂಗೆ ಅನ್ನಿಸ್ತಿದೆ ಅಂದರೆ ರಿಸಲ್ಟ್ ಎಲ್ಲ ಬಂದು ಒಳ್ಳೆ ಮಾರ್ಕ್ಸ್ ತೊಗೊಂಡ್ಮೇಲೆ ಆ ರಿಸಲ್ಟ್ನ ತೊಗೊಂಡೋಗಿ ಬರ್ತೀವಲ್ಲ, ಅಷ್ಟು ಖುಷಿ ಆಗ್ತಿದೆ ನಮಗೆ. ಆ ಥರ ಒಂದಾಯಿತು. ಇಂಥ ಸಮಯದಲ್ಲಿ ನಮ್ಮ ಅಪ್ಪಾಜಿ ಇಲ್ವಲ್ಲ ನೋಡೋಕ್ಕೆ, ಇವ್ರನ್ನೆಲ್ಲ ತೊಡೆ ಮೇಲೆ ಇಟ್ಕೊಂಡು ಸಾಕಿದವರು ಇವ್ರನ್ನ ಆ್ಯಕ್ಟ್ ಮಾಡೋಕ್ಕೆ ಬರ್ತಾರೆ ಅಂತಲೇ ಗೊತ್ತಿರಲಿಲ್ಲ. ಅವರೆಲ್ಲ ನೋಡಿದರೆ ಎಷ್ಟು ಸಂತೋಷಪಟ್ಟಿದ್ರು. ಮುಖ್ಯವಾಗಿ ನನ್ನ ತಮ್ಮ ಒಬ್ಬ ತಂದೆಯಾಗಿ ಇಂಥ ಸಂಸ್ಥೆಯಿಂದನೇ ಸಿನಿಮಾ ಬರಬೇಕು ಅಂತ ನಮಗೆಲ್ಲ ಹೇಳಿ ಅವನು ಹೇಳಿಬಿಟ್ಟು ಹೋಗಿದ್ದಾನೆ. ಅದಾದಮೇಲೆ ಅಶ್ವಿನಿಯವರು ಅದನ್ನ ನಡ್ಸ್ಕೊಂಡು ಹೋಗ್ತಾರೆ, ಎಲ್ಲರನ್ನೂ ಕರೆದು ಮಾತಾಡಿಸ್ತಾರೆ, ಈಗ ಮಾಡಿ ಅಂತ. ನಮಗೆ ನೋಡಿ ಮನೆಯಲ್ಲಿ ಕಳಿಸ್ಕೊಟ್ರೆ ಒಂದು ಗುಣ ನೋಡಿ, ಯಾರಿಲ್ಲ ಅಂದರೆ 3 ತಂದೆ 3 ತಾಯಿ ಅಂತ ಇದ್ರು. ಅವನಿಗೆ ಖುಷಿ ಆಗುತ್ತೆ ನನಗೆ. ಒಂದು ಸಿನಿಮಾ ಚೆನ್ನಾಗಿ ಹೊಡೆದು ಅದಕ್ಕೆ ಆ ಸಿನಿಮಾಗೆ ನಿರ್ಧಾರ ಹೇಳುತ್ತೆ ಅಷ್ಟೇ ಹೊರತು ನಮ್ಮ ಕೆರಿಯರ್ ನಿರ್ಧಾರ ಮಾಡಲ್ಲ. ಅದು ಆ ಸಿನಿಮಾದಾಗುತ್ತೆ. ಇನ್ನೂ ಬೇಕಾದಷ್ಟಿದೆ. ಇವಾಗ ಈಜಕ್ಕೆ ಶುರು ಮಾಡಿದ್ದಾನೆ, ಈಗ ಭೂಮಿಯಿಂದ ಒಂದು ಚಿಗುರು ಕಾಣ್ತಾ ಇದೆ. ಇನ್ನೂ ಇದು ಗಿಡ ಆಗಬೇಕು, ಮರ ಆಗಬೇಕು, ಫಲ ಕೊಡಬೇಕು, ತುಂಬ ದೊಡ್ಡಿದೆ. ಸಾಕಷ್ಟು ನಿರ್ದೇಶಕರ ಹತ್ರ, ನಿರ್ಮಾಪಕರ ಹತ್ರ ಕೆಲಸ ಮಾಡಬೇಕು, ಮೋಲ್ಡ್ ಆಗಬೇಕು, ಟ್ಯಾಲೆಂಟ್ ಪಡಿಬೇಕು, ತುಂಬ ಕೆಲಸ ಇದೆ. ಬಟ್ ಮೊದಲನೇ ಹೆಜ್ಜೆ ಇದೆಯಲ್ಲ, ಮಕ್ಕಳು ಕಲಿಯೋ ಏಜ್ ಇದೆಯಲ್ಲ, ಅದು ಒಳ್ಳೆ ಸಂಸ್ಥೆಯಿಂದ ಒಳ್ಳೆ ಸ್ಕೂಲಿಂದ ಆಗುತ್ತೆ ಅಂತ ನಂಗೆ ತುಂಬ ಖುಷಿ ಆಯಿತು. ಅವನಿಗೆ ಕಲಿಸಿ ಕಲಿತ ಮೇಲೆ ಬೆಳೆಸಿ. ನನಗೇನು ಅವನಲ್ಲಿ ಏನು ಇಷ್ಟ ಆಯಿತು ಅಂದರೆ, ಸಿನಿಮಾದಲ್ಲಿ ಆ್ಯಕ್ಷನ್ ಇಷ್ಟ ಆಯಿತು, ಫೈಟ್ ಇಷ್ಟ, ಇದೆಲ್ಲ ಬೇರೆ. ನನಗೆ ಅವನಿಗೆ ಕಲಿಬೇಕು ಅನ್ನೋ ಒಂದು ಆಸೆ ಇದೆ. ಏನು ಬೇಕಾದ್ರೂ ಮಾಡ್ತೀನಿ, ಕಲ್ತ್ಕೋತೀನಿ, ಮಾಡ್ತೀನಿ ಅಂತ ಒಂದು ಆಸೆ ಇದೆ. ಇದು ಒಬ್ಬ ಡೈರೆಕ್ಟ್ರಿಗೆ ತುಂಬ ಮೆಚ್ಚುಗೆ ಆಗುವಂಥ ವಿಷಯ. ಏನು ಹೇಳಿದ್ರು ಮಾಡ್ತೀನಿ, ಕಷ್ಟಪ್ಪ 1 ಸಲ 20 ಸಲ ಮಾಡ್ತೀನಿ ಅಂತ ಆ ಒಂದು ಆಸೆ ಇದೆ. ಈ ಒಂದು ಗುಣ ಇದ್ದರೆ ಇದು ನಮ್ಮ ತಂದೆ ಗುಣ. ನಮ್ಮ ತಂದೆಗೆ ಯಾರೋ ಕೇಳಿದ್ರು, ಅಣ್ಣ ನೀವು ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದಾಗಲಿಂದ ಯಾರೂ ನಿಮ್ಗೆ ಸೋಲ್ಸಲ್ಲ ಅಂದರು. ರೀ, ಫಸ್ಟ್ ಆಫ್ ಆಲ್ ನಾನು ಯಾರನ್ನೂ ಸೋಲ್ಸೋಕ್ಕೆ ಬಂದಿಲ್ಲ ರೀ, ಎಲ್ಲರೂ ಮನಸ್ಸಿನಾಗ ಗೆಲ್ಲಕ್ಕೆ ಬಂದಿದ್ದೀನಿ ರೀ, ನಾನು ಸೋಲ್ಸೋಕ್ಕೆ ಬಂದಿಲ್ಲ ಯಾರು ಅಂತ ಹೇಳಿದ್ರು. ಆಮೇಲೆ ಅವರಂದರು, ನೀವು ಹೆಂಗನ ತಿಳ್ಕೊಂಡು ಜನಗಳಿಗೆ ಏನು ಬೇಕು ಅಂತ. ನನಗೇನು ಗೊತ್ತಿಲ್ಲ ರೀ, ನನ್ನ ಕೆಲಸ ಇಷ್ಟೇ. ಒಬ್ಬ ನಿರ್ದೇಶಕ ಏನು ಹೇಳ್ತಾನೆ ಅವನನ್ನು ಒಪ್ಪಿಸ್ಬಿಟ್ರೆ ಜನಗಳನ್ನ ಒಪ್ಸೋದು ಅವನ ಕೆಲಸ, ಅದು ನನ್ನ ಕೆಲಸ ಅಲ್ಲ ಅಂತ. ಒಂದು ಆತ್ಮನೇ ಒಪ್ಸೋಕ್ಕಾಗಲ್ಲ ಅಂದರೆ 100 ಆತ್ಮ ಎಲ್ಲಿ ಒಪ್ಪಿಸ್ಲಿ? ಅದು ನನಗೆ ಅವನಲ್ಲಿ ಕಾಣ್ತು. ಆ ನಿರ್ದೇಶಕ ಒಪ್ಪೋವರೆಗೂ ಮಾಡ್ದ ಅವನು. ಈ ಗುಣ ಇದೆಯಲ್ಲ, ಅವನನ್ನು ಚೆನ್ನಾಗಿ ಕರ್ಕೊಂಡೋಗುತ್ತೆ. ಚೆನ್ನಾಗಿರು ಮಗನೇ, ಯಾವಾಗ ಮಾಡ್ತಿರೋ ಈ ಸಂಸ್ಥೆ ಮಾತ್ರ ಮರಿಬೇಡ ಮಗನೇ. ಎಷ್ಟು ಸಿನಿಮಾ ಮಾಡಿದ್ರು ಈ ಸಂಸ್ಥೆನ ನಮ್ಮ ಮನೆ ಅಂತ ಅನ್ಕೊ. ನಿನಗೆ ತವ್ರ ಮನೆ ಇದೇನೆ, ಚೆನ್ನಾಗಿ ನೋಡ್ಕೊಬ, ಒಳ್ಳೇದಾಗಲಿ. ಸಂತೋಷ್, ತುಂಬ ಥ್ಯಾಂಕ್ಸ್ ಅಪ್ಪಾಜಿಗೆ. ಯಾಕಂದರೆ ಅವನನ್ನು ಬ್ರ್ಯಾಂಡ್ ಮಾಡಿಲ್ಲ ಸಿನಿಮಾದಲ್ಲಿ, ನೀವು ಬ್ರ್ಯಾಂಡ್ ಮಾಡಿಲ್ಲ. ಒಂದು ಆ್ಯಕ್ಷನ್ ಇರೋವಂಥನೋ ಒಬ್ಬ ರೊಮ್ಯಾಂಟಿಕ್ ಇರೋಂಥ ಬ್ರ್ಯಾಂಡ್ ಮಾಡಿಲ್ಲ. ಈ ಸಕಲ ಎಲ್ಲ ಸಬ್ಜೆಕ್ಟು ಕೊಟ್ಟರೆ ಅವನಿಗೆ. ಒಂದು ಕಾಲೇಜ್ಗೆ ಹೋಗೋಕ್ಕೆ 10th ಎಲ್ಲ ಸಬ್ಜೆಕ್ಟು ಓದ್ತೀವಲ್ಲ, ಆ ಥರ ಎಲ್ಲ ಸಬ್ಜೆಕ್ಟು ಓದಿಸಿ ಆಮೇಲೆ ಏನೇನು ಬೇಕು, ಯಾರ್ಯಾರಿಗೆ ಏನು ಬೇಕು ತೊಗೊಳ್ಳಿ ಅಂತ ನೀವು ಆ್ಯಕ್ಚುಲಿ ಬೇರೆ ನಿರ್ದೇಶಕರಿಗೆ ಒಂದು ಪ್ಲ್ಯಾನ್ ಮಾಡಿ ಕೊಟ್ಟಿದ್ದೀರ, ಒಂದು ಪುಸ್ತಕ ಮಾಡಿ ಕೊಟ್ಟಿದ್ದೀರ. ನಾನು ಇರೋವರೆಗೂ ನಿಮ್ಮನ್ನು ಮರೆಯೋದಿಲ್ಲ, ಈ ಸಂಸ್ಥೆ ಮರೆಯೋದಿಲ್ಲ. ತುಂಬ ಖುಷಿ ಪಡ್ತೀರಿ. ನಾವು ಮಾಡಬೇಕಾಗಿರೋ ಕೆಲಸ ನಮಗಿನ್ನ ಚೆನ್ನಾಗಿ ನೀವು ಮಾಡಿದ್ರಿ. ನನಗೆ ಒಂದು ನೋವಿತ್ತು, ಅಲ್ಲ ಕಣಯ್ಯ, ನನಗೆ, ನಮ್ಮ ಅಣ್ಣನಿಗೆ, ನನ್ನ ತಮ್ಮನಿಗೆ, ನಮಗೆಲ್ಲ ಒಂದು ಬ್ಯಾಕ್ ಬೋನ್ ಇತ್ತು. ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಚಿಕ್ಕಪ್ಪ, ಉದಯಶಂಕರ್ ಅವರೆಲ್ಲ ಇದ್ದರು. ಒಂದು ಕೋಟೆ ಇತ್ತು. ಇವ್ರಿಗೆ ಇಲ್ವಲ್ಲ, ಒಂಥರ ಆರ್ಫನ್ಸ್ ಆಗ್ಬಿಟ್ರಲ್ಲ ಅಂತ ಭಾಳ ಬೇಜಾರಿತ್ತು. ನನಗೂ ಹುಷಾರು ತಪ್ಪಿಬಿಡ್ತು. ಏನಪ್ಪ ಹಿಂಗಾಗೋಯ್ತಾರ ಮಕ್ಕಳಿಗೆ, ಅವ್ರು ಬರೋ ಟೈಮಲ್ಲಿ ನಾನು ಹಿಂಗಾಗ್ಬಿಟ್ಟೆ ಅಂತ. ಅಂಥ ಟೈಮಲ್ಲಿ ನನ್ನ ತಮ್ಮ ಕೈ ಹಿಡಿದು ಇವ್ರಿಗೆ ಒಪ್ಪಿಸ್ಬಿಟ್ಟು ಹೋದ್ನಲ್ಲ, ಇದು ನಮ್ಮ ಶಕ್ತಿ, ಇದು ದೇವರೇ ಮಾಡಿದಂಥ ಒಂದು ಆಶೀರ್ವಾದ. ಇದು ಈ ಆಶೀರ್ವಾದ ಅವನ್ನ ಚೆನ್ನಾಗಿ ಬೆಳೆಸುತ್ತೆ. ಮತ್ತು ನೀವೆಲ್ಲ ನಿಂತ್ಕೊಂಡು ಪ್ರತಿಯೊಬ್ಬರಿಗೆ ಇಲ್ಲಿ ಕೆಲಸ ಮಾಡೋರ್ಗೆ ಏನು ಗೊತ್ತು, ಗುರು ಚೆನ್ನಾಗಿ ಬರಬೇಕು, ಗುರು ಚೆನ್ನಾಗಿ ಬರಬೇಕು. ಪ್ರತಿಯೊಬ್ಬ ಮನುಷ್ಯನೂ ಇತ್ತು, ಗುರು ಚೆನ್ನಾಗಿ ಮಾಡಬೇಕು, ಗುರು ಪಿಕ್ಚರ್ ಚೆನ್ನಾಗಿ ಬರಬೇಕು ಅಂತ ಆತ್ಮದಿಂದ ಕೆಲಸ ಮಾಡ್ತಿದ್ರಲ್ಲ. ಯಾರನ್ನು ಕೇಳಿ ಸರ್ ಚೆನ್ನಾಗಿ ಮಾಡ್ತಾರೆ ಸರ್, ಚೆನ್ನಾಗಿ ಬರುತ್ತೆ ಅಂತ ಪ್ರತಿಯೊಬ್ಬರಿಗೂ ಆಸೆ. ಆ ಆಸೆನೇ ಇವತ್ತು ಜನಗಳ ಮಧ್ಯೆ ಬಂದು ಬದುಕ್ತಾ ಇದೆ. ಇನ್ನು ತುಂಬ ಜರ್ನಿ ಇದೆ, ಇನ್ನು ತುಂಬ ಪ್ರಯಾಣಗಳಿದೆ. ಅವನಿಗೆ ಮಾಡ್ತಾ ಹೋಗ್ತಾನೆ, ನೀವು ಬೆಳೆಸ್ತಾ ಅವನ್ನ ತಿತ್ತಾ ಹೋಗಿ, ಅವನು ಬೆಳೀತಾನೆ.
ಅವ್ನು ಕಲಿತಾ ಹೋಗ್ಲಿ, ಅವ್ನು ಇರೋವರೆಗೂ ಅವ್ನು ಕಲಿಬೇಕು. ಕಲಿಯುಗ ಮುಗಿದ್ರೂ ಕಲಿಕೆ ಮುಗಿಯಲ್ಲ ಅಂತ ಹೇಳ್ತಾರೆ, ಅದು ಸತ್ಯ. ಅದು ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಅಪ್ಪಾಜಿ, ಮತ್ತೆ ಥ್ಯಾಂಕ್ಸ್. ನಾನು ಎಷ್ಟು ಹೇಳಿದ್ರು ಅದು ಕಮ್ಮಿ ಆಗುತ್ತೆ.